व्याख्यामुद्रां करसरसिजैः पुस्तकं शङ्खचक्रे विप्रभिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिः प्लावयन् मामाविर्भूयात् अनगमहिमा मानसे वागधीशः। नमस्ते प्राणेश प्रणत विभवा यावनिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं निखिलपूर्णगुणार्णमुच्च सूर्यामितद्युतिमतेज निरस्तदोषं सर्वेश्वरं हरिमजेशनतं प्रणम्य वक्ष्यामृगर्थम् अतितुष्टिकरं तदस्य सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी ನಾರಾಯಣಿ ನಮೋಸ್ತುತೆ। ಶ್ರೀದೇವಿ ಅಂಗಳದಲ್ಲಿ ಸೇರಿದ ರಾತ್ರಿ ಸೂಕ್ತದ ಚಿಂತಕರಿಗೆ ಮತ್ತೆ ವಂದನೆಗಳು. ಮೂರನೆಯ ಪ್ರವಚನ. ಋಷಿಗಳ ಪರಂಪರೆಯ ಬಗ್ಗೆ ನಮಗೆ ಕೊಟ್ಟವರು ನೆನೆದಿದ್ದೇವೆ. ಹೇಗೆ ನಡೆಯಿದೆ ಮಂತ್ರದ್ದು ಅನ್ನೋದರ ಬಗ್ಗೆ ಒಂದಷ್ಟು ಆಯಾಮಗಳು ಅಲ್ಲದಿದ್ದರೂ ಇದರದ್ದು ಹೇಗಿದೆ ಎನ್ನುವುದನ್ನು ನೋಡಿಕೊಂಡೆವು ಸ್ವಲ್ಪ ಮಟ್ಟಿಗೆ. ಅದರ ದೇವತೆಯನ್ನು ಗಾಯತ್ರಿ ಛಂದಸ್ಸಿನ 8 ಮಂತ್ರಗಳು ಇಲ್ಲಿ ಗಾಯತ್ರಿ ಛಂದಸ್ಸಿನಲ್ಲೇ ಇವೆ. ಒಂದೆರಡು ಅಕ್ಷರ ಹೆಚ್ಚು ಕಡಿಮೆ ಇದ್ದದ್ದಕ್ಕೆ ಹೆಸರು ಏನು ಬರ್ತದೆ ಅಂತ ನೋಡಿ ಆಯಿತು. ಮುಖ್ಯವಾಗಿ ಗಾಯತ್ರಿಗೆ ಅಗ್ನಿ ಮಡದಿ ಸ್ವಾಹಾದೇವಿ ದೇವತೆ ಆಗಿದ್ದರೆ ಮಹಾಲಕ್ಷ್ಮಿ ಸರಸ್ವತಿ ಇವರು ಸಹ ಅದರ ಅಭಿಮಾನಿಗಳು. ಜೊತೆಯಲ್ಲಿ ಗರುಡನೂ ಇದ್ದಾನೆ, ಛಂದಸ್ಸಿನ ಒಡೆಯ, ವೇದಕ್ಕೂ ಒಡೆಯನಾಗಿದ್ದಾನೆ. ಮುಂದೆ ನೋಡಬೇಕಾದ್ದು ಅದರ ದೇವತೆಯ ವಿಷಯ ಅಂತ ಹೇಳುತ್ತಾ ರಾತ್ರಿ ಅಂತ ಹೇಳಿದರೆ ರಾತ್ರಿ ಅಂತ ಹೆಸರುಳ್ಳ ದುರ್ಗೆ ಅಂತ ನಿನ್ನೆ ಮಾತಾಡಿದ್ದೇನೆ. ರಾತ್ರಿ ಅಸ್ತು ದೇವತಾ ದುರ್ಗಾ ಅಂತ ಹೇಳಿ ರಾತ್ರಿ ಕಾಲಕ್ಕೆ ಹೇಗೆ ದುರ್ಗೆ ಬರ್ತಾಳೆ ಎನ್ನುವುದನ್ನು ತೋರಿಸಿಕೊಡುತ್ತಾ ಇದರಲ್ಲಿ ಸ್ವಲ್ಪ ಸಂಶಯ ಬರ್ತದೆ. ನಾನು ಹೇಳಿದ ಪ್ರವಚನದಲ್ಲಿ ಒಂದು ರೀತಿಯಿಂದ ಸಂಶಯ ಕಾಡಬಹುದು. ನಾನೇನು ಹೇಳಿದೆ, 3 ಹೊತ್ತನ್ನಿಟ್ಟುಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳುತ್ತಾ ಅವರ ಜೊತೆಗಾತಿಯರನ್ನು ಮಾತಾಡಿಸ್ತಾ ಬೆಳಿಗ್ಗೆ ನಮಗೆ ಭಾರತೀ ತತ್ವ ಬೇಕು, ಬ್ರಹ್ಮಾಣಿ ಬೇಕು, ಸರಸ್ವತಿ ಬೇಕು, ವೇದ ಮಂತ್ರ ಚಿಂತನೆ ಬೇಕು, ಎಲ್ಲ ಸರಿ. ಹಾಗಾಗಿ ವಿದ್ಯಾದೇವತೆ ಆಕೆಯೇ ಆಯ್ತು. ಮಧ್ಯಾಹ್ನ ವಿಷ್ಣು ನಾರಾಯಣ ಮಹಾಲಕ್ಷ್ಮಿ ಅನುಕೂಲ ಆಯ್ತು ಬಿಡಿ. ಸಂಜೆಗೆ ರುದ್ರದೇವರ ಪಾರುಪತ್ಯ ಅಂತ ಹೇಳುತ್ತಾ ಮಹಾಕಾಳಿಯನ್ನು ಪರಿಚಯಿಸ್ತಾ ಗೌರಿಯನ್ನು ಮಾತಾಡಿಸ್ತಾ ಅವರಿಬ್ಬರಲ್ಲಿ ನೆಲೆಗೊಂಡಿರತಕ್ಕಂಥ ಲಕ್ಷ್ಮಿಯ ಆಸ್ಪೆಕ್ಟ್ಗಳ ಬಗ್ಗೆ ಹೇಳಿದೆ. ಹಾಗಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತ ಹೇಳಿಕೊಂಡೊಮ್ಮೆ ಪೂಜೆ ಮಾಡಿದರೂ ಕಾಳಿಯೊಳಗಿನ ಲಕ್ಷ್ಮಿ ಮಹಾಕಾಳಿ, ಸರಸ್ವತಿಯೊಳಗಿನ ಲಕ್ಷ್ಮಿ ಮಹಾಸರಸ್ವತಿ, ಮತ್ತೆ ಲಕ್ಷ್ಮಿಯೊಳಗಿನ ಲಕ್ಷ್ಮಿ ಮಹಾಲಕ್ಷ್ಮಿ ಅಲ್ಲ, ಅದು ಮಾ ಬಂದದ್ರಿಂದ ಬಂದಿದೆ ಅಂತ ಹೇಳಿ ಸಮಾನಾಂತರ ಚಿಂತನೆಗಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹೇಳೋದೊರ್ದು ಲಕ್ಷ್ಮಿಗಿಂತ ಭಿನ್ನಳಾದ ಮಹಾಲಕ್ಷ್ಮಿ ಅಂತ ಒಬ್ಬಳು ಬೇರೆ ಇಲ್ಲ. ನಾವು ಮಹಾವಿಷ್ಣು ಹೇಳೋದಿಲ್ವ, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಏನಂತದ್ದು ಎಲ್ಲ ಬೇರೆ ಬೇರೆ. ಮಹಾವಿಷ್ಣುಂ ವಿಷ್ಣುಂ 2 ಶಬ್ದ ಇದ್ರೆ ಒಬ್ಬನಿಗೆ ಮಹತ್ತರವಾದವನು, ಮಹನೀಯನಾದವನು, ಪೂಜಾರ್ಹನಾದವನು, ಎಲ್ಲರಿಗಿಂತ ಮಿಗಿಲಾದವನು ಎನ್ನುವ ಅರ್ಥದಲ್ಲಿ ಹೇಳತಕ್ಕ ಶಬ್ದ ಮಹಾಶಬ್ದ. ನಾನು ನಿನ್ನೆ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟು ಸಾರ್ವಜನಿಕ ಮಹಾನ್ ಸಂತರ್ಪಣೆಯನ್ನು ಹೇಳಿದ್ದೇನೆ. ನಾನು ಏನು ದೊಡ್ಡ ಸಂಗತಿ ಏನಿಲ್ಲ. ಮಹಾನ್ ಅಂದ ತಕ್ಷಣ ದೊಡ್ಡ ಅಕ್ಕಿ ಬೇಯಿಸಿ ಹಾಕ್ತಾರೆ ಎನ್ನಿಲ್ಲ ಅರ್ಥ, ಅಥವಾ ದೊಡ್ಡ ಹೊಟ್ಟೆಯವರಿಗೆ ಮಾತ್ರ ಊಟ ಹಾಕ್ತಾರೆ ಎನ್ನುವುದು ಅಲ್ಲ ಅರ್ಥ, ಅಥವಾ ದೊಡ್ಡ ಪ್ಲೇಟ್ ಕೊಡ್ತಾರೆ ಎನ್ನುವ ಅಲ್ಲದು ಯಾವುದಲ್ಲ. ಮಹಾಶಬ್ದಕ್ಕೆ ಏನಿಲ್ಲ, ಮಹತ್ಯಕ್ಕೆ ಗೌಜಿದೆ ಎನ್ನುವ ಅರ್ಥವನ್ನು ತೋರಿಸಲಿಕ್ಕೆ ನಾವು ಹಾಕುದಷ್ಟೇ. ಮಹೋತ್ಸವ ಎಲ್ಲ ಹೇಳಿದ ಹಾಗೆ ಇರಲಿ. ಇಷ್ಟರಲ್ಲಿ ಏನಾಯ್ತು ಕೇಳಿದರೆ, ಬ್ರಹ್ಮನಲ್ಲಿರತಕ್ಕ ಭಗವಂತ ಬ್ರಹ್ಮ, ಶಿವನಲ್ಲಿರತಕ್ಕ ಬ್ರಹ್ಮ ಭಗವಂತ ಶಿವ ಅಂತ ಇರುವುದು ಪ್ರತ್ಯೇಕದ ಘಟನೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು 3 ಭಗವಂತನ ರೂಪ ಹೇಳಲಿಲ್ಲ. 3 ಹೊತ್ತಿನಲ್ಲಿ ಉಪಾಸನೆಗೊಳ್ಳುತ್ತಾನೆ ಭಗವಂತ, ಸೃಷ್ಟಿ ಮಾಡ್ತಾನೆ ಅಂತ ಹೇಳಿತ್ತು. ಆ ಬಳಿಕ ಮಹಾಲಕ್ಷ್ಮಿ ಇದ್ದೇ 3 ರೂಪ ಉಂಟು, ಶ್ರೀ ಭೂ ದುರ್ಗಾ ಅಂತ. ಇಲ್ಲಿ ಕನ್ಫ್ಯೂಸ್ ಆಗುವುದು ಹೆಸರಿನ ಮೇಲೆ ಗಲಾಟೆ ಮಾಡೋದು. ದುರ್ಗಾ ಶಬ್ದ ಉಂಟಲ್ಲ, ಇದು ಹೆಚ್ಚಿನವರಿಗೆಲ್ಲ ಕನ್ಫ್ಯೂಸ್. ಇದ್ದವರಿಗೆ, ಇಲ್ಲದವರಿಗೆ ಫ್ರೀ ಮೈಂಡ್, ಏನು ವಿಷಯ ಅಲ್ಲ.
ದುರ್ಗಾ ಅಂದರೆ ಶ್ರೀಭೂ ದುರ್ಗಾ ಅಂತ ಹೇಳಿದರೆ ಅದು ಲಕ್ಷ್ಮಿ. ಶ್ರೀ ಎನ್ನುವುದು ಲಕ್ಷ್ಮಿ, ಭೂ ಎನ್ನುವುದು ಲಕ್ಷ್ಮಿ, ದುರ್ಗಾ ಎನ್ನುವುದು ಲಕ್ಷ್ಮಿ. ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಹೇಳೋದು. ದೇವಿ ಶಬ್ದನ ಹಾಕುದು. ಯಾಕೆ? ದೇವರ ಮಡದಿ ಅಂತ. ಶ್ರೀದೇವಿಯ ರೂಪ ಭಗವಂತನದ್ದು ಅದು ನಾರಾಯಣ. ಭೂದೇವಿಯ ರೂಪ ಅದು ವರಾಹ, ಭೂಮಿಯನ್ನು ತರುವಾಗ. ಎಲ್ಲ ಕನ್ಫ್ಯೂಸೇ. ದುರ್ಗಾದೇವಿ ಇದ್ದು ನರಸಿಂಹ. ಹೀಗೆ 3 ರೂಪ ಅದು. ನಾರಾಯಣ, ವರಾಹ, ನರಸಿಂಹರು ಶ್ರೀ ಭೂ ದುರ್ಗಾರ ವ್ಯವಸ್ಥಿತವಾದಂಥ ಉಪಾಸ್ಯ ರೂಪಗಳು. ಇಲ್ಲಿ ನಡುವೆ ಭೂರೂಪದ ಬಗ್ಗೆ ಮಾತಾಡುವಾಗ ವರಾಹ ಅಂದೆ. ಇಲ್ಲಿ ಭೂಮಿ ಯಾವುದು ಕಳಿಸಿದ್ದು, ಗಲಾಟೆಯಲ್ಲಿ ತಂದದ್ದು ಎಲ್ಲ ಅದು ಒಂದು ದೇವಿ ಬೇರೆ. ದ್ಯಾವಾ ಪೃಥಿವಿ ಅಂತ ಹೇಳುವಾಗ ದ್ಯು ಅಂತರಿಕ್ಷ ದೇವತೆ, ಪೃಥ್ವಿ ಅಂತರಿಕ್ಷ ದೇವತೆ ಅಂತ. ಪೃಥ್ವಿ ಅನ್ನೋಳು ನಾವು ಬೆಳಿಗ್ಗೆ ಕಾಲಿಟ್ಟಾಗ ಪೃಥ್ವಿ ತ್ವಯಾ ತಥಾಲೋಕ ಅಥವಾ ಕ್ಷಮಸ್ವ ಹೇಳಿಕೊಂಡು ಕೇಳುವಂಥದ್ದು, ಪ್ರಾರ್ಥನೆ ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳುವಂಥದ್ದು ಎಲ್ಲ ಅದು ಅತ್ಯಂತ ಕೆಳಮಟ್ಟದ ಭೂದೇವಿಯ ದೇವತೆ. ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಹಾಗಾಗಿ ವರಾಹ ಎತ್ತಿಕೊಂಡಾಗ ಆ ಭೂದೇವಿಯಲ್ಲಿ ಇದೇ ಭೂಮಿ ಕೆಳಗಿಳಿದ, ಅಸುರರ ಬಾಧೆಗೆ ತುತ್ತಾದ, ಕಕ್ಷೆ ತಪ್ಪಿಸಿಕೊಂಡ, ಕೆಳಗೆ ಕತ್ತಲ ಗರ್ಭೋದಕ್ಕೆ ಬೀಳುತ್ತಿದ್ದ ಅಭಿಮಾನಿ ದೇವತೆ ಇವಳೆ, ನೆಲದೊಡತಿಗೆ. ಆದರೆ ಅವಳನ್ನು ಎತ್ತಿ ಹಿಡಿದದ್ದು ಭೂವರಾಹನಾದದ್ದು ಭಗವಂತ. ಆದ್ರಿಂದ ಅವಳನ್ನು ಮುಟ್ಟುವಾಗ ಮಹಾಲಕ್ಷ್ಮಿ ಸನ್ನಿಧಾನ ಇರ್ತದೆ. ದೇವರು ಯಾವುದೇ ಸ್ತ್ರೀಯನ್ನು ಮಹಾಲಕ್ಷ್ಮಿಯ ಸನ್ನಿಧಾನ ಇಲ್ಲದೆ ಪಡೆಯುವಂತೆ ಇಲ್ಲ, ಕ್ರಮ ಹಾಗೆ. ಅದೇ ರೀತಿಯಾಗಿ ಪ್ರಧಾನವಾದ ಲಕ್ಷ್ಮಿಗೆ ದೇವರ ಸನ್ನಿಧಾನ ಇರುವ ವ್ಯಕ್ತಿ ಆಗುವುದಿಲ್ಲ, ದೇವರೇ ಬೇಕು. ದೇವರಿಗೆ ಲಕ್ಷ್ಮಿಯೇ ಬೇಕು ಎನ್ನುವುದು ಸತ್ಯ. ಲಕ್ಷ್ಮಿಯ ಸನ್ನಿಧಾನ ಇದ್ದ ಸ್ತ್ರೀ ದೇವತೆಗಳು ಆಗ್ತದೆ. ಈಗ ರಾಧೆ ಆಗಲಿ, ರಾಧೆ ಅಂದರೆ ನೀಳ, ಅವಳು ಲಕ್ಷ್ಮಿಯ ಪಾತ್ರ ಇದೆ. ಅವಳೊಬ್ಬಳು ಜೀವಳು, ಲಕ್ಷ್ಮಿ ಅಂತೆಲ್ಲ ಅವಳು. ಆದ್ರೆ ಅವಳಲ್ಲಿ ಲಕ್ಷ್ಮಿಯ ಪಾತ್ರ ಇದ್ದು ಕೃಷ್ಣನಿಗೆ ಪ್ರೇಯಸಿಯಾಗಿ ಹಾಗೆ ಉಳಿದವರಿದ್ದಾರೆ. ಭದ್ರ ಇದ್ದಾಳೆ, ಲಕ್ಷಣ ಇದ್ದಾಳೆ, ಇತರ ಸ್ತ್ರೀಯರು ಇದ್ದಾರೆ. 16,100 ಮಾಡದೆಯರು ಇದ್ದಾರೆ ಕೃಷ್ಣನಿಗೆ. ಅವರೆಲ್ಲರಲ್ಲಿಯೂ ಲಕ್ಷ್ಮಿಯ ಪಾತ್ರ ಇದೆ ಕೃಷ್ಣ ಮುಟ್ಟುವಾಗ. ಅವರು ಎಲ್ಲರೂ ಅಗ್ನಿಪುತ್ರ ಮಹಾತ್ಮನಃ ತಪಶಾಸ್ತ್ರಿ ಸ್ತಮಾಪಿರೆ ಅಂತ ಅವರು ಅಗ್ನಿಪುತ್ರರು. ತಪಸ್ಸು ಮಾಡಿ ಹೆಣ್ಣುಗಳಾದತ್ತು, ಹೆಣ್ಣುಗಳಾಗಿ ಕೃಷ್ಣನ ಭಾರ್ಯರಾದತ್ತು. ಅವರನ್ನು ಮುಟ್ಟಬೇಕಾದ್ರೂ ಒಳಗೆ ಲಕ್ಷ್ಮಿ ಇರಬೇಕು. ಅವರು ಕೃಷ್ಣ ಹೋದ ಬಳಿಕ ಅರ್ಜುನ ತರುವಾಗ ಯವನರಲ್ಲಿ, ಕಾಡು ಜನಾಂಗರಲ್ಲಿ ಸೋತೋದ್ರು, ಸಿಕ್ಕಿಬಿದ್ರಲ್ಲಲ್ವಾ, ಅಲ್ಲಿ ಲಕ್ಷ್ಮಿ ಇಲ್ಲ ಆಗ ಸನ್ನಿಧಾನ. ಅವರು ಎಳೆಯುವಾಗ ಕೃಷ್ಣ ಮುಟ್ಟುವಾಗ ಲಕ್ಷ್ಮಿ ಸನ್ನಿಧಾನ. ಹೀಗೆ ಕೃಷ್ಣನಿಗೆ ಅಂದರೆ ದೇವರಿಗೆ ಸಾಕ್ಷಾತ್ ಲಕ್ಷ್ಮಿ ಅಥವಾ ಸನ್ನಿಧಾನದ ಲಕ್ಷ್ಮಿ ಆಗ್ತದೆ. ಆದರೆ ಲಕ್ಷ್ಮಿಗೆ ಸಾಕ್ಷಾತ್ ನಾರಾಯಣ ಅಥವಾ ನಾರಾಯಣ ಸನ್ನಿಧಾನ ಆಗುವುದಿಲ್ಲ ಆಗಿಲ್ಲ. ಹಾಗಾಗಿ ಇಲ್ಲಿ ಭೂಮಿದೇವಿಯಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಇದ್ದಾಗ ವರಾಹನಿಂದ ಇಬ್ಬರು ಹುಟ್ಟಿದ್ದಾರೆ. ಒಬ್ಬ ವಾಸ್ತು ದೇವತೆ ನಾವು ಪೂಜೆ ಮಾಡುವ ವಾಸ್ತು ವರಾಹಸ್ಯ ಹರೇ ಸುತಃ. ನಿಜವಾಗಿ ಪೂಜೆ ಮಾಡೋದು ನಾವು ಯಾರನ್ನು ಕೇಳಿದ್ರೆ ಅವನು ವಾಸ್ತುವನ್ನು. ಅವನ ಮೇಲೆ ಎಲ್ಲ ದೇವತೆಗಳು ನೆಲೆಗೊಂಡಿದ್ದಾರೆ. ಅವನು ಒಳ್ಳೆಯವನಲ್ಲ, ಅವನಿಗೆ ಪೂಜೆ ಅಲ್ಲ. ವಾಸ್ತುಸ್ಥ 53 ರೂಪ ಅಂತ ವಸ್ತು ಚಿಂತನೆ ಮಾಡಲಿಕ್ಕೆ ಇರುವುದು. ಉಪರಿಸ್ತಾಂಸ್ತು ಸರ್ವದಾ ಪೂಜೆಯೇತ್. ವಾಸ್ತುವಿನ ಮೇಲೆ ಇರತಕ್ಕ ಬ್ರಹ್ಮಾದಿ ದೇವತೆಗಳಿಗೆ ಪೂಜೆ. ಅದು ಮಾಡದಿದ್ರೆ ಅವನು ಹೇಳ್ತಾನೆ, ಎದ್ರೆ ಗಲಾಟೆ ಮಾಡ್ತಾನೆ ಅವಸರನಾಗಿ. ಹಾಗೆ ಇನ್ನೊಂದು ಹುಟ್ಟಿದವ ಯಾರು ಕೇಳಿದ್ರೆ ನರಕಾಸುರ. ಅದೇ ಭೂಮಿಯಲ್ಲಿ ವರಾಹನಲ್ಲಿ ಹುಟ್ಟಿದವ ನರಕಾಸುರ. ಅವನನ್ನು ಕೃಷ್ಣ ಕೊಂದಿದ್ದಾನೆ. ಅದರಿಂದ ಆ ಭೂದೇವಿ ಬೇರೆ. ಹಾಗೆ ಶ್ರೀದೇವಿ 2 ಇಲ್ಲ, ಒಂದೇ ಭೂದೇವಿ 2 ಸಿಗ್ತದೆ ಕನ್ಫ್ಯೂಸ್ ಆಗಲಿಕ್ಕೆ. ದುರ್ಗಾದೇವಿ 2 ಆಗ್ತದೆ. ಹಾಗೆ ಒಂದು ದುರ್ಗಾ ಅಂದ್ರೆ ಪಾರ್ವತಿ ಅಂತಲೂ ಅರ್ಥ ಉಂಟು. ಒಂದು ದುರ್ಗಾ ಅಂದ್ರೆ ಶುದ್ಧವಾದ ಲಕ್ಷ್ಮಿಯ ರೂಪ. ಹೇಗೆ ಶುದ್ಧವಾದ ಭೂಮಿಯ ರೂಪ ಭೂದೇವಿ ಇದ್ದಾಳ ಲಕ್ಷ್ಮಿ, ಶ್ರೀ ಎಂಥದ್ದು ಇವರು ಲಕ್ಷ್ಮೀ ಧರಾಭ್ಯಾಂ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ ಅಂತ ನಾರಾಯಣನ ಚಿಂತನೆ ಹೇಗೆ ಮಾಡಲಿಕ್ಕೆ ಉಂಟು ಕೇಳಿದ್ರೆ ಅಷ್ಟಾಕ್ಷರದಲ್ಲಿ ನಾರಾಯಣ 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 ಜಪ ಮಾಡುವುದರಲ್ಲಿ ದೇವರು ಹೇಗಿದ್ದಾನೆ ಕೇಳಿದರೆ ಲಕ್ಷ್ಮಿ ಮತ್ತು ಧರೆ ಇಬ್ಬರು ಆಲಿಂಗನ ಮಾಡಿದ್ದಾರೆ. ನಾರಾಯಣನನ್ನು ಒಂದು ಕಡೆಯಿಂದ ಶ್ರೀದೇವಿ, ಮತ್ತೊಂದು ಕಡೆಯಲ್ಲಿ ಭೂದೇವಿ ಅಪ್ಪಿಕೊಂಡಿದ್ದಾಳೆ. ಇದು 2 ಶುದ್ಧ ಲಕ್ಷ್ಮಿಯ ರೂಪಗಳು. ಕೃಷ್ಣನಲ್ಲಿ ರುಕ್ಮಿಣಿ ಸತ್ಯಭಾಮೆ ಇದ್ದಾಳೆ. ಕೃಷ್ಣ ಚಿಂತನೆಯು ಹಾಗೆ ಆಚಾರ ಕೊಟ್ಟದ್ದು. ಧ್ಯಾಯೇತರಿಮಣಿ ನಿಭಂ ಜಗದೇಕವಂದಂ ವೈಂದ್ಯಂ ಸೌಂದರ್ಯಸಾರಂ ಅರಿಶಂಕ ವರಾಭಯಾನಿ ದೋರ್ಭಿಹಿ ದದಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯ ಸಮೇತಂ ಅಖಿಲ ಪ್ರದಂ ಇಂದಿರೇಶಂ. ಭೈಷ್ಮೀ ಸತ್ಯ, ಭೀಷ್ಮಕನ ಮಗಳಾದ ರುಕ್ಮಿಣಿ, ಸತ್ಯಭಾಮಿ, ಅವರಿಬ್ಬರು ಡೈರೆಕ್ಟ್ ರೋಲ್ ಲಕ್ಷ್ಮಿ ಇದ್ದೆ. ಒಬ್ಬಳು ಶ್ರೀದೇವಿ, ಒಬ್ಬರು ಭೂದೇವಿ. ಅದರಿಂದ ತಿರುಪತಿ ಶ್ರೀನಿವಾಸನ ಅಥವಾ ಶ್ರೀನಿವಾಸನ ಶ್ರೀದೇವಿ ಭೂದೇವಿ ಅಂದರೆ ಅದು ಶುದ್ಧವಾದ 2 ಲಕ್ಷ್ಮಿಯ ರೂಪಗಳೇ.
ಅಲ್ಲಿ ದುರ್ಗಾದೇವಿಯಲ್ಲಿ ಉಂಟು 3 ಕೇಳಿದರೆ ಪ್ರಳಯದಲ್ಲಿ 3 ನೋಡ್ಲಿಕ್ಕೆ ಉಂಟು. ಶ್ರೀದೇವಿ ಕಾಲೊತ್ತುತ್ತಿದ್ದಾಳೆ, ಭೂದೇವಿ ಉಪಚಾರ ಮಾಡ್ತಾ ಇರ್ತಾಳೆ, ದುರ್ಗಾದೇವಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಒಂದು ಸ್ವಲ್ಪ ಕರೆಕ್ಷನ್ ಏನಂದ್ರೆ ಶ್ರೀದೇವಿ ಜೈತೆಯಲ್ಲಿ ಮಲಗಿರ್ತಾಳೆ, ಭೂದೇವಿ ಕಾಲು ಒತ್ತುತ್ತಾ ಇರ್ತಾಳೆ, ಗಾಳಿ ಆಗ್ತಾ ಇರ್ತಾಳೆ, ದುರ್ಗಾದೇವಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಜೋಗುಳ ಜಯ ಜಯ ಜಖ್ಯಜಾಂ ಅಜಿತ ದೋಷ ಗೃಹೀತ ಗುಣಾಂ ಜೋ ಹೇಳ್ತಾ ಇರ್ತಾಳೆ ಅವಳು. ಹೀಗೆ 3 ರೂಪಗಳು ನಮಗೆ ಸಿಗುವಂಥದ್ದು ಎಲ್ಲಿ ಕೇಳಿದರೆ ಪ್ರಳಯ ಕಾಲದಲ್ಲಿ, ಸೃಷ್ಟಿ ಕಾಲದಲ್ಲಿ ಎಲ್ಲ ಸಿಗ್ತದೆ. ಹೀಗಾಗಿ ಈ 3 ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕಿರುವಂಥ, ಅದರಲ್ಲಿ 3ನೆಯ ದುರ್ಗಾ ರೂಪ ರಾತ್ರಿ ಶಬ್ದದಿಂದ ವಾಚ್ಯವಾಗುವುದು. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ, ಪಾರ್ವತಿ ಅಂತ ಯೋಚನೆ ಮಾಡಲಿಕ್ಕೆ ಬರಬೇಡಿ. ಪಾರ್ವತಿಗೂ ದುರ್ಗಾ ಅಂತ ಕರೀತಾರೆ ಯಾಕೆ ಹೇಳಿದರೆ ಅವಳು ಬೆಟ್ಟದ ಮಗಳು ಆದ್ರಿಂದ, ಪಾರ್ವತಿ ಆದ್ರಿಂದ. ದುರ್ಗಾ ಅಂದರೆ ಬೆಟ್ಟ, ಹಿಮಾಲಯ ಬೆಟ್ಟ, ಬೆಟ್ಟದ ಹುಡುಗಿ, ಬೆಟ್ಟದ ಹುಡುಗಿಗೆ ದುರ್ಗಾ ಹೆಸರು, ಮತ್ತೇನು ಹೆಸರಲ್ಲಿ ದುರ್ಗಾ ಅಲ್ಲ ಅವಳು. ಹೀಗಾಗಿ ರಾತ್ರಿ ಸೂಕ್ತದ ಅಭಿಮಾನಿಯಾದ ದೇವತೆಯಾದವಳು ನಮಗೆ ದುರ್ಗಾ ಇದ್ದಾಳೆ. ಇಷ್ಟು ಸ್ವಲ್ಪ ವಿಷಯಗಳಲ್ಲಿನ ಸ್ಪಷ್ಟತೆಯನ್ನು ಕೊಡುವ ಮೂಲಕ ಈಗ ದುರ್ಗಾ ಪೂಜೆ ಅಂದರೆ ನಿಜವಾಗಿ ರಮೆಯ 3ನೇ ರೂಪದ ಉಪಾಸನೆ ಆಗಲಿ. ಸಾತ್ವಿಕ ಚಿಂತನೆಯಲ್ಲಿ ಶ್ರೀದೇವಿ ಆದರೆ, ರಾಜಸ ಸೃಷ್ಟಿಯ ವಿಷಯದಲ್ಲಿ ಭೂದೇವಿ ಆದಲೇ, ತಾಮಸ ವಿಷಯದಲ್ಲಿ ಸಂಹಾರ ವಿಷಯದಲ್ಲಿ ದುರ್ಗೆ. ಹೀಗೆ 3 ಗುಣಗಳನ್ನು ಇಟ್ಟುಕೊಂಡು ಕೆಲಸ ಮಾಡೋದು. ಅವಳಲ್ಲಿ ಗುಣ ಅಲ್ಲ, ಅವಳೇನು ತಾಮಸ್ಯ ಅಲ್ಲ. ಸೃಷ್ಟಿಯ ಕ್ರಿಯೆಯಲ್ಲಿ ರಾಜಸ ಇರ್ತದೆ, ಚಿಂತನೆಯ ವಿಷಯದಲ್ಲಿ, ಬದುಕಿನ ವಿಷಯದಲ್ಲಿ ಶ್ರೀ ಇರ್ತಾಳೆ, ಸತ್ವ ಇರ್ತದೆ, ಸಂಹಾರ ವಿಷಯದಲ್ಲಿ ತಮಸ್ಸು ಇರ್ತದೆ, ಅದು ಪ್ರಧಾನ ಇರ್ತದೆ. ಅದರಿಂದ ತಮೋ ಗುಣವನ್ನು ಇಟ್ಟುಕೊಂಡವಳು ಸಂಹಾರ ಮಾಡ್ತಾಳೆ, ಅದರ ಅಭಿಮಾನಿನಿಯಾಗಿ. ಆದ್ದರಿಂದ ಸಂಸತ್ವಾಯ ನಮಃ, ರಂ ರಜಸೇ ನಮಃ, ತಂ ತಮಸೇ ನಮಃ ಅಂತ ಪೀಠ ಪೂಜೆಯಲ್ಲಿ ಪೂಜಾ ಪ್ರಕರಣದಲ್ಲಿ ಹೇಳಲಿಕ್ಕುಂಟು. ಧರ್ಮಾಯ ನಮಃ, ಜ್ಞಾನಾಯ ನಮಃ, ನಿನ್ನೆ ನಾನು ಹೇಳಿದ ಹಾಗೆ ಇದು ಉಂಟು. ಆಗ ಸತ್ವಾಭಿಮಾನಿನಿ ಯಾರು? ಶ್ರೀಯೇ ನಮಃ. ರಜೋಭಿಮಾನಿನಿ ಭುವೇ ನಮಃ. ತಮೋಭಿಮಾನಿ ದುರ್ಗಾಯ ನಮಃ. ಇದು ಸ್ಪಷ್ಟ ಚಿಂತನೆ ಬೇಕಾದವರಿಗೆ. 3 ಗುಣಗಳನ್ನು ಇಟ್ಟುಕೊಂಡು ಕೆಲಸ ಮಾಡುವವಳು ಯಾರು ಕೇಳಿದರೆ ಅದು ಪ್ರಕೃತಿ. ಯಾವ ಆಸ್ಪೆಕ್ಟ್ಗಳಲ್ಲಿ ಅಂದರೆ ಶ್ರೀ ಭೂ ದುರ್ಗಾ ರೂಪ. ಇದನ್ನು ಮರೀಬೇಕು. ಇದು ಬೇಸಿಕ್. ಎಲ್ಲಿ ಇದೆ ದುರ್ಗೆ ಅನ್ನುವುದು, ಇಲ್ಲಿ ಪಾರ್ವತಿ ಬರುವುದಿಲ್ಲ, ಇಲ್ಲಿ ಸಂಬಂಧ ಇಲ್ಲದ ವಿಷಯ. ಗುಣತ್ರಯಕ್ಕೆ ಹೇಳಲಿಕ್ಕೆ ಬಂದಾಗ ಕರೆಕ್ಟಾಗಿ ಅರ್ಥ ಆಗುವಂಥದ್ದು 3 ಲಕ್ಷ್ಮಿಯ ರೂಪವಿಶೇಷಗಳು, 3 ಕ್ರಿಯೆಗಳಲ್ಲಿ. ನಿಜವಾಗಿ ಎಲ್ಲ ಮಂತ್ರಗಳ ಯಾರನ್ನು ಹೇಳೋದು ಅಂತ ನಾವು ಯಾರ ಹತ್ರ ಹೇಳೋದು? ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಯಾರೂ ಗೊತ್ತಿಲ್ಲದಿದ್ದಾಗ ನಾವು ಮಂತ್ರ ಯಾರನ್ನು ಹೇಳ್ತದೆ ಅಂತ ಯಾಕೆ ನಾವು ಕ್ವಶನ್ ಮಾಡೋದು? ನಾವು ಯಾರ ಹತ್ರ ಕೇಳಬೇಕು ಅಂದರೆ ಎಲ್ಲ ಮಂತ್ರಗಳು ಯಾರನ್ನು ಹೇಳ್ತದೆ ಅಂತೇಳಿ ಮಂತ್ರಗಳಲ್ಲಿ ಮಾತಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಬರುವುದಿಲ್ಲ. ಮಂತ್ರಗಳಿಂದ ಹೇಳಲ್ಪಟ್ಟವನಿಗೆ ಹೋಗಿ ಕೇಳಬೇಕು, ನಿನ್ನನ್ನು ಹೇಳ್ತದ ಎಲ್ಲ ಮಂತ್ರಗಳು, ನಿನ್ನನ್ನು ಹೇಳ್ತದ ಅಂತ. ಆಗ ಅವರೇನು ಹೇಳ್ತಾರೆ? ನಮ್ಮನ್ನು ಹೇಳೋದಿಲ್ಲ, ನಮ್ಮನ್ನು ಚೂರು ಹೇಳ್ತದೆ. ಅಗ್ನಿ ಹತ್ರಕ್ಕೆ ಕೇಳೋದು, ನಿನ್ನನ್ನು ಎಷ್ಟು ಮಂತ್ರ ಹೇಳ್ತದೆ ಅಂತ. ನನಗೆ ಅಗ್ನಿ ಸೂಕ್ತಗಳೆಲ್ಲ ನನ್ನನ್ನು ಹೇಳುತ್ತದೆ, ನನ್ನನ್ನೂ ಹೇಳ್ತದೆ ಅಂತಾನವ. ಮತ್ತೆ ವರ್ಣ ಸೂಕ್ತ ನನ್ನನ್ನು, ಅದೇ ಅದು ವರುಣ ನನ್ನ ಹೇಳೋದು ಅಂತಾನವ. ಹಾಗಾದರೆ ನಾವು ಯಾರನ್ನು ಕೇಳಬೇಕು? ಒಬ್ಬೊಬ್ಬರನ್ನೇ ಕೇಳ್ತಾ ಅವ್ರು ಹೇಳ್ತಾರೆ ನನಗಿಷ್ಟೇ ಸೂಕ್ತ ಹೇಳ್ತದೆ, ನನ್ನ ಇಷ್ಟೇ ಮಂತ್ರ ಹೇಳ್ತದೆ, ನನಗಿಷ್ಟೇ ಹೆಸರು ಇರ್ತದೆ. ಆ ಅಗ್ನಿ ಹೇಳ್ತಾರೆ, ನನಗೆ ಅಗ್ನಿ ಹೇಳ್ತಾರೆ, ಅವಿವಾಹ ಹೇಳ್ತಾರೆ, ಹುತಾಶನ ಅಂತಾರೆ, ಧೂಮಕೇತು ಅಂತಾರೆ, ಎಲ್ಲ ಹೇಳ್ತಾನವ. ಅದೆಲ್ಲ ನಾನೇ, ಅದರ ಆಚೆಗೆ ನಾನಲ್ಲ. ವರುಣ ಅಂದರೆ ನಾನಲ್ಲ ಹೇಳ್ತಾನೆ. ನನಗೂ ಅವನಿಗೆ ಆಗುವುದಿಲ್ಲ ಮಾರೆ ಅಂತಾನೆ. ಸ್ವಲ್ಪ ಜಾಸ್ತಿ ನೀರು ಬಿದ್ದರೆ ನಾನು ನಂದಿ ಹೋಗ್ತೇನೆ ಅಂತ ಹೇಳಿ ಶುರು ಮಾಡ್ತಾನೆ. ಹೀಗೆಲ್ಲ ಅವರವರ ದೇವತೆಗಳ ಶಕ್ತಿಯ ವಿಶೇಷಗಳು. ಕೃಷ್ಣ ಏನು ಹೇಳಿದ ಗೊತ್ತಂತ? ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂದ. ಎಲ್ಲ ವೇದಗಳು ಹೇಳುವುದು ನನ್ನನ್ನು ಅಂದ. ಇನ್ನು ಡೌಟ್ ಉಂಟ ನಮಗೆ? ಬೇರೆ ಯಾರು ಹೇಳಲಿಲ್ಲ. ಕೃಷ್ಣ ಹೇಳಿದ್ದಕ್ಕೂ ಯಾರು ಬೇರೆ ವಿರೋಧ ಹೇಳಲಿಲ್ಲ. ನಿನ್ನನ್ನಲ್ಲ ನನ್ನನ್ನು ಹೇಳೋದು ಅಂತ ಗಲಾಟೆ ಮಾಡಲಿಲ್ಲ. ಮತ್ತು ಈ ನಮೂನೆ ಸ್ಟೇಟ್ಮೆಂಟ್ ಬೇರೆ ಕಡೆಯಲ್ಲಿ ಇಲ್ಲ. ಅದು ಕೃಷ್ಣ ತನ್ನ ಗೀತೆಯಲ್ಲಿ ತನ್ನ ವಿಷಯ ಹೇಳಿದ್ದು, ಆಯ್ತು ಹೇಳಲಿ. ಮತ್ತೆ ಬೇರೆ ಯಾರಾದರೂ ಅವರ ವಿಷಯ ಹೇಳಿದ್ದಾರಾ? ಇಲ್ಲಲ್ಲ. ಬ್ರಹ್ಮ ಹೇಳಿದ್ದಾನೆ ಎಲ್ಲಿಯಾದರೂ ಎಲ್ಲ ವೇದಗಳು ನನ್ನನ್ನು ಹೇಳ್ತದೆ ಅಂತ? ರುದ್ರ ಹೇಳ್ತಾನೆ. ಯಾರು ತಮ್ಮ ಉಪದೇಶಕರಿಗೆ ಕೊಡುವಾಗ ರುದ್ರನು ನಂದಿಗೆ, ಭೃಂಗಿಗೆ, ರೆಟ್ಟಿಗೆ, ಗಣಪತಿನಿಗೆ, ಎಲ್ಲರೂ ಸ್ಕಂದನಿಗೆ, ಎಲ್ಲರಿಗೂ ಪಾಠ ಪ್ರವಚನ ಸನಕಾದಿಗಳಿಗೆ ಎಲ್ಲ ಸೇರಿದವರಿಗೆಲ್ಲ ಹೇಳಿಕೊಟ್ಟಿದ್ದಾನೆ. ಅಲ್ಲಿ ಎಲ್ಲಿ ಹೇಳುವಾಗಲೂ ಎಲ್ಲ ವೇದಗಳು ನನ್ನನ್ನು ಹೇಳ್ತದೆ ಹೇಳಲಿಲ್ಲ. ರುದ್ರ ಸೂಕ್ತಗಳು ಅವನನ್ನು ಹೇಳ್ತದೆ. ಹೀಗಾಗಿ ನಿಜವಾಗಿ ಎಲ್ಲ ವೇದಗಳು ಹೇಳುವುದು ಯಾರನ್ನು ಕೇಳಿದರೆ ನಾರಾಯಣನನ್ನು ಎನ್ನುವುದು ಸತ್ಯ. ಕೃಷ್ಣನನ್ನು ಹೇಳುವುದು ಸರಿ, ತಪ್ಪಿಲ್ಲ.
ಆದ್ದರಿಂದ ಯಾವುದೇ ಮಂತ್ರ ಕೇಳಿ ನೀವು ದೇವತೆ ಯಾರು ಹೇಳಿದರೆ ಪರಮಾತ್ಮ ದೇವತಾ ಅಂತ ಹೇಳುತ್ತೆ. ಸುಲಭವಾದ ವಿಷಯ. ನೀವು ಹೇಳ್ತೀರಿ, ಎಲ್ಲರೂ ಒಪ್ಪಬೇಕಲ್ಲ. ನಮಗೆ ವೇದಕಾರರು ಎಲ್ಲ ಹೇಳಬೇಕು. ಕೃಷ್ಣ ಅವನು ಹೇಳಿಕೊಳ್ಳುತ್ತಾನೆ, ಅವನಿಗೇನಂತ. ನಾವು ಯಾರಾದರೂ ಮನೆಯಲ್ಲಿ ಹೋಗಿ ಕೇಳಿದರೆ ಇಡೀ ಊರು ನಂದೇ ಹೇಳೋರು ಎಷ್ಟೋ ಜನ ಇದ್ದಾರೆ. ಹೊರಗೆ ಬರೋದಿಲ್ಲ, ಅವರು ಹೊರಗೆ ಒಂದು ಹೇಳಿದ್ದಾರೆ. ಹಾಗೆ ಅವ್ರು ಹೇಳ್ತಾರೆ ಅಂತ ನಾವು ಒಪ್ತೇವಾ? ನಮಗೆ ವೇದದ ಪ್ರಕಾರದಲ್ಲಿ ಕೂತವರೆಲ್ಲ ಹೇಳಬೇಕು, ಹೌದಾ? ಹಾಗಾದರೆ ವೇದಾನುಕ್ರಮಣಿಕನನ್ನು ನಾವು ನೋಡುವ. ವೇದಕ್ಕೆ ಅನುಕ್ರಮಣಿಕ ಇದೆ, ಯಾರ್ಯಾರು ಏನು ಅಂತ ಹೇಳಲಿಕ್ಕೆ ಒಂದು ಸರಿ ಮಾಡಿದ್ದಾರೆ. ಬೃಹತ್ ದೇವತೆ ಇದೆ, ಸುಮಾರು ಜನ ಶೌನಕರು ಮುಂತಾದವರೆಲ್ಲ ಕೆಲಸ ಮಾಡಿದವರಿದ್ದ. ಅವರೇನು ಹೇಳ್ತಿರೋದಂತ ಏಕ ಏವ ಮಹಾನಾತ್ಮ ದೇವತಾ ಅಂತ. ಇಡೀ ವೇದಗಳಿಗೆ ದೊಡ್ಡವನೊಬ್ಬನೇ ದೇವತೆ ಇದ್ದಾನೆ. ಸಣ್ಣ ಸಣ್ಣ ಕುರ್ಚಿಯಲ್ಲಿ ಸಣ್ಣ ಸಣ್ಣ ಜನ, ಸಣ್ಣ ಸಣ್ಣ ಮಂತ್ರದವರು ಸುಮಾರು ಜನ ಇರ್ತಾರೆ. ಅಗ್ನಿ, ವರುಣ, ಇಂದ್ರ, ಸರಸ್ವತಿ, ಸುಮಾರು ಜನ ಬರ್ತಾರೆ ನಮಗೆ. ಅದು ತುಂಡು ಪೂರಾ ಮಂತ್ರ ಯಾರನ್ನು ಹೇಳೋದಾದರೆ ಅದು ಪರಮಾತ್ಮ. ಹೇಳ್ತಾನೆ ಏಕೇವ ಮಹಾನಾತ್ಮ ದೇವತಾ ಅಂತ. ಜೀವ ಯಾವತ್ತು ಮಹಾನಾಗುವುದಿಲ್ಲ, ಅವ ಅಣು. ಒಂದು ವಿಷಯ, ಆತ್ಮ ಅಣು ಇದ್ದಾನೆ. ಮತ್ತು ಅವನು ಮಹಾತ್ಮ ಅಂತ ಅನಿಸುವುದು ಯಾವಾಗ, ದೊಡ್ಡವಾಗುವುದು ಯಾವಾಗ ಅಂದರೆ ಗುಣದಿಂದ, ದೇವರ ದರ್ಶನದಿಂದ. ಯಾವಾಗವೋ ಅವನ ಯೋಗ್ಯತೆ ಸರಿಯಾದಾಗ. ಹಾಗಾದರೆ ಇವತ್ತು ಮಹಾತ್ಮ ಅಲ್ಲವ, ಇವತ್ತು ಮಹಾನ್ ಆತ್ಮ ಅಲ್ಲ, ನಾಳೆ ಆಗ್ತಾನೆ ಅಲ್ವಾ? ಆಗಲಿ. ಅಂಥವ್ರು ಎಷ್ಟು ಜನ ಆಗಲಿಲ್ಲ? ಸುಮಾರು ಜನ ಇದ್ದಾರೆ ಮುಕ್ತರು. ಹಾಗಾಗಿ ಮಹಾನಾತ್ಮ ಎಷ್ಟು ಜನ ಆಯಿತು? ಏಕವಚನ ಆಗುವುದಿಲ್ಲ, ಸುಲಭ ಆಗಲಿಲ್ಲ. ಒಂದು, ಹಿಂದೆ ಮಹಾನಾಗಲಿಲ್ಲವ, ಇವತ್ತಲ್ಲ ನಾಳೆ ಆಗುವುದು. 3 ಹೊತ್ತಿನಲ್ಲಿ ಯಾರಿದ್ರು? ಹಿಂದೆ ಮುಂದೆ ಈಗಲೂ ಸಹ ಯಾರು? ಅದು ದೇವರೊಬ್ಬನೇ. ನಿತ್ಯ ಮುಕ್ತ ಅಂದ್ರೆ ಅವನೇ. ಅವನಿಗೆ ಬಂಧನವೇ ಇರಲಿಲ್ಲ. ಆದ್ದರಿಂದ ಏಕೇವ ಮಹಾನಾತ್ಮ ಏಕೇವ ಅದ್ವಿತೀಯಂ ಬ್ರಹ್ಮ ಅಂತ ಕರೀತದಕ್ಕೆ. ದೇವರಿಗೆ ಸಮನಾದವ ಇನ್ನೊಬ್ಬ ಇಲ್ಲ. ದೇವರನ್ನು ಮೀರಿಸುವ ಎಲ್ಲಿದ್ದಾನೆ? ಮತ್ತು ಸಮನಾದವನೇ ಇಲ್ಲದಿದ್ದಾನೆ. ಆದ್ದರಿಂದ ಒಬ್ಬನೇ ಒಬ್ಬನು ಸಕಲ ವೇದಗಳಿಗೆ ದೇವತೆಯಾಗಿದ್ದಾನೆ ಎನ್ನುವ ಚಿಂತನೆಯೂ ಚೆನ್ನಾಗಿದೆ. ಆದರೆ ನಮಗೆ ಒಪ್ಪಿಕೊಂಡು ಸರಿಯಾಗಿ ಮಾಡಿಕೊಳ್ಳಲಿಕ್ಕೆ ನಮಗೆ ಬಿಡುವುದಿಲ್ಲ ಅಷ್ಟೇ. ಈಗೋ ಬಿಡುವುದಿಲ್ಲ. ಯಾಕೆಂದರೆ ನಾವು ಉಳಿದವರ ಹೆಸರು ಹೇಳುವನ ಅಲ್ಲ, ಹೇಳಬೇಕಾಗಿಲ್ಲ ಹೇಳಿ ಬಿಡುವ ತೊಂದರೆ ಇಲ್ಲ. ಅದು ಸಮ ಆಗುವುದಿಲ್ಲ ಅಲ್ಲ ಕೆಲವೊಮ್ಮೆ. ಉಷಾಸ ನಕ್ತಾ ಎಂತ ಯಾರನ್ನು ಹೇಳಿದ ಅರ್ಥ ಆಗುವುದಿಲ್ಲ ಮಾರೆ. ಅದು ದೇವತೆ ಹೇಳುವಾಗ ಪಿಶಂಗಿ ಪಿಂಪಿಲಿ ಎಲ್ಲ ಹೇಳ್ತಾರೆ. ಎಂತ ಪಿಶಂಗಿ ಪಿಂಪಿಲಿ ಅದು ಪಿಸ್ರೆಂಟೆ ಅಂತ ಅಂದಾಗೆ ಆಗ್ತದೆ. ನಮಗೆ ಸಮ ಅರ್ಥ ಆಗೋದಿಲ್ಲ. ಪಿಶುನ ಅಂದರೆ ಚಾಡಿಗೋರ ಅಂತ ಅರ್ಥ ಕೆಲವೊಮ್ಮೆ. ಇದನ್ನೆಲ್ಲ ಅರ್ಥ ಆಗದ ದೇವತೆಗಳನ್ನೆಲ್ಲ ಕೂಗುವುದಕ್ಕಿಂತ ಒಬ್ಬ ದೇವರನ್ನೇ ಕರೆದ್ರೆ ಖುಷಿ ಆಗೋದಿಲ್ಲ ಅಲ್ಲ ರೀ. ಈ ಶೌನಕ ಎಲ್ಲ ಕರೆಯುವುದುಂಟಲ್ಲ, ಸ್ವಲ್ಪ ಹೇಸಿಗೆ ಆಗ್ತದೆ. ಎಂಥದಕ್ಕೆ? ಅದು ಶುನಕ ಅಂದರೆ ನಾಯಿ ಅಲ್ವ? ಹೌದು, ಶುನಕನ ಮಗ ಶೌನಕ ಅಂದರೆ ನಾಯಿದ ಮಗ ಆಗುವುದಿಲ್ವ ಅರ್ಥ? ಇದೆಲ್ಲ ದೇವರ ಚಿಂತನೆ ಎಲ್ಲ ಹೇಳುವುದಾ? ಹರ್ವದಲ್ಲಿ ಶೌನಕರಂತ ಇಟ್ಟುಕೊಳ್ಳುವ ಸುಮ್ಮನೆ ಯಾಕೆ? ಶುನಪುಚ್ಚ, ಶುನಶೇಪ ಎಲ್ಲ ಉಂಟು. ನಾಯಿ ಬಾಲ ಅಂತಲೇ ಉಂಟು ಹೆಸರು. ಶುನಪುಚ್ಚ ಅಂತ, ಶುನಾಸೀರ, ಇದು ಎಂಥದ್ದು ಮಾರ್ರೆ? ನೋಡಿ, ನಿಮಗೆ ನಾಯಿಗಾದರೂ ಶುನ ಅಂತ ಕರೆದದ್ದು ಯಾಕೆ ಗೊತ್ತುಂಟ? ಶುನಕ ಅಂತ ಗೊತ್ತಿಲ್ಲ. ನಮ್ದೆಲ್ಲ ಎಟಮಲಾಜಿಕಲಿ ಎಲ್ಲ ವರ್ಡ್ಸ್ಗಳು, ಶಬ್ದ ಎಲ್ಲ ನಿಷ್ಪತ್ತಿಯಾದ ಪ್ರಕಾರದಲ್ಲಿ ಹೇಳಲಿಕ್ಕೆ. ಶುನಗತವು ಅಂತ ಧಾತು, ತಿರುತ್ತದೆ ಅಂತ ಅರ್ಥ. ನಾಯಿಗೆ ಯಾಕೆ ಶುನ ಕೇಳಿದ್ದು ಅಂದರೆ ಅದು ತಿರ್ಕೊಂಡಿರ್ತದೆ, ಒಂದೇ ಕಡೆ ಇರುವುದಿಲ್ಲ. ಅದಕ್ಕೆ ಶುನಕ ಅಂತ ಕರಿತೇವೆ ನಾವು. ಮತ್ತು ಈ ಋಷಿಯು ಶುನಕರಿದ್ದಾರಲ್ಲ ಅವರು ಹಾಗೆ ತಿರುಗ್ತಾ ಇರುವವರು, ಸಂಚಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಶುನಕ ಹೆಸರಿಟ್ಟಿದ್ದಾರೆ. ಆಯ್ತಲ್ಲ, ತಪ್ಪೆಂತುಂಟು? ಸರಿ. ಈಗ ನೋಡುವಾಗ ಗೋ ಅಂತ ಉಂಟು. ಗೋ ಅಂದರೆ ಗೋವೆ, ದನ, ಕೌ, ಅದು ಗೋ ಅಷ್ಟೇ ಇರಲಿ. ದನ ಯಾಕೆ? ಗೋ ಕಚ್ಚತಿ, ಹೋಗ್ತದೆ. ಎಲ್ಲ ಹೋಗುದಿಲ್ವಾ? ಅದು ನೋಡಿ ಬಿಟ್ಟು ನೋಡಿ ಹೋಗುದು ಹೇಗೆ ಅಂತ. ಇಷ್ಟು ಹಸಿರಿದ್ರು ಒಂದೇ ಕಡೆ ತಿನ್ನೋದೇ ಇಲ್ಲ. ಬೇಕಾದ್ರೆ ಇನ್ನೂ ಬರ್ಬೋದು ಅಂತ ಹೋಗುದು ನಿಲ್ಲಿಸುವುದಿಲ್ಲ ಅದು. ಅದಕ್ಕೆ ಕೇಳಬೇಕು, ಎಂಥದ್ದಕ್ಕೆ ಮಾರ ನೀನು ಇಲ್ಲೇ ತಿನ್ನು, ಹೋಗುದು ಯಾಕೆ? ಅದು ನಾಳೆ ನೀನು ಅಲ್ಲಿ ತಿನ್ನುವ, ಇವತ್ತಿರಲಿ. ಅದಿಲ್ಲ, ಅದಕ್ಕೆ ಮೂಮೆಂಟೇ ಬೇಕು. ಅಲ್ಲಿ ಎಲ್ಲ ಪ್ರಾಣಿ ಹೋಗುದಿಲ್ವಾ? ಎಲ್ಲಗೂ ಗೋ 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 ಕರೀರಿ ಬಿಡುವ. ಈಗ ಆಡು ಬಿಟ್ಟರೆ ನೋಡಿ, ಆಡು ಹೋಗ್ತದೆ. ಆನೆ ಬಿಡಿ, ಆನೆ ಹೋಗ್ತದೆ. ಕತ್ತೆ ಬಿಡಿ, ಕತ್ತೆ ಹೋಗ್ತದೆ. ಕುದುರೆ ಎಲ್ಲ ಬಿಡಿ, ಎಲ್ಲ ಪ್ರಾಣಿಗಳು ಹೋಗುವುದೇ. ಕಟ್ಟೆ ಆಗಿದ್ರೆ ನಿಲ್ಲುವುದಷ್ಟೇ, ಎಲ್ಲಿ ಹೋಗುವುದಿಲ್ಲ. ಎಲ್ಲದಕ್ಕೂ ಗೋ ಗೋ ಕರೀರಿ. ಮಾರೇರೆ, ನಿಮಗೆ ಪೂರ ಅರ್ಥ ಆಗಲಿಲ್ಲ ಅಂತ. ಇದು ಹೋಗ್ತದೆ ಮಾತ್ರ ಅಲ್ಲ, ಮತ್ತೆ ಇದು ನಮ್ಮನ್ನು ಹೋಗಿಸ್ತದೆ. ಗಚ್ಚತಿ ಮಾತ್ರ ಅಲ್ಲ, ಅದು ಗಮಯತಿ, ಸದ್ಗತಿಂ ಗಮಯತಿ. ನಮಗೆ ಒಳ್ಳೆಯದು ಉದ್ಧಾರ ಮಾಡ್ತದೆ. ಹಾಲು ಕುಡಿದು ಒಳ್ಳೆಯದಾಗ್ತದೆ, ತುಪ್ಪ ಮಾಡಿ ಹೋಮ ಮಾಡಿದ್ರು ಒಳ್ಳೆಯದಾಗ್ತದೆ.
ದಾನ ಮಾಡಿದ್ರೂ ಸ್ವರ್ಗ ಸಿಗ್ತದೆ. ತಪ್ಪು ಮಾಡಿದ್ದಕ್ಕೆಲ್ಲ ಪ್ರಾಯಶ್ಚಿತ್ತ ದಾನ, ಪಂಚಗವ್ಯ ಪ್ರಾಶನ. ಓ ಹಾಗೆ ನೋಡಿ, ಅರ್ಥವನ್ನು ಪೂರದಲ್ಲಿಟ್ಟು ನಾವು ಹೊರಗೆ ತೋರಿಸ್ತೇವೆ. ಆದ್ರಿಂದ ದನಕ್ಕೆ ಮಾತ್ರ ಗೋ ಹೇಳಿದ್ದು ಯಾಕೆ ಹೇಳಿದ್ರೆ, ಅದು ನೆಲದಲ್ಲಿ ಹೋಗ್ತದೆ ಅಂತ ಅರ್ಥದಲ್ಲಿ ಅಲ್ಲ, ಅದು ನಮ್ಮನ್ನು ಸ್ವರ್ಗಕ್ಕೆ ಒಯ್ತದೆ, ನಮ್ಮನ್ನು ಇಲ್ಲಿಂದ ಹೋಗಗೊಡುತ್ತದೆ. ಅದರ ಪ್ರಾಡಕ್ಟ್ನಿಂದ ನಮಗೆ ಪ್ರಾಯಶ್ಚಿತ್ತಾದಿಗಳು ಆಗ್ತದೆ, ಯಜ್ಞಯಾಗಗಳು ನಡೀತವೆ. ಬ್ರಾಡ್ ಮೀನಿಂಗಲ್ಲಿ ಒಂದು ಶಬ್ದ ನಿಷ್ಪತ್ತಿ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಒಂದನ್ನು ಮಾತ್ರ ಪ್ರಯೋಗ ಮಾಡಿದರು. ಹಾಗೆಯೇ ಇಡೀ ಶಬ್ದಗಳೆಲ್ಲವೂ ದೊಡ್ಡ ಅರ್ಥದಲ್ಲಿ ದೇವರನ್ನು ಹೇಳುತ್ತದೆ. ಎಲ್ಲಿ ಒಂದು ಚಿಕ್ಕ ಪುಟ್ಟ ಅರ್ಥದಲ್ಲಿ ಗೋ ಅಂದರೆ ಆನೆಯೂ ಆಗ್ಬೋದು, ಗಜ ಅದು ಹಾಗೆ, ಗಜ ಅಂದರೆ ಗಜಗತ ಒಂದು ಗಚ್ಚದ ಇಲ್ಲೇ ಅರ್ಥ ಹೋಗ್ತದೆ, ಗಮ್ಮತ್ತಲ್ಲಿ ಹೋಗ್ತದೆ ಅಂತ. ಅದು ಹೋದ ನಂತರ ಜಾಗ ಹುಡುಕಬೇಕಾಗಿಲ್ಲ, ಎಲ್ಲಿ ಹೋಯ್ತು ಅಂತ, ಇಲ್ಲಿ ಹೋಯ್ತು ಗೊತ್ತಾಗ್ತದೆ, ಹೋಗುತ್ತೆ. ಆನೆ ಎಲ್ಲಿ ಹೋಯ್ತು ಮಾರ್ರೆ, ಹುಡುಕೋದು ಬೇಡ, ಆನೆ ಹೋದದ್ದು ಗೊತ್ತಾಗ್ತದೆ. ಹಾಗೆ ನಾವೆಲ್ಲ ಚಂದವಾಗಿ ಶಬ್ದಗಳನ್ನು ಅನುಕೂಲಕರವಾಗಿ ತೋರಿಸಿಕೊಟ್ಟಿದ್ವಿ. ಆದ್ದರಿಂದ ಸಕಲ ಶಬ್ದಗಳು ಪರಿಪೂರ್ಣ ಅರ್ಥದಲ್ಲಿ, ವಿಶಾಲವಾದ ಆಳವಾದ ಸತ್ಯವಾದ ಅರ್ಥದಲ್ಲಿ ದೇವರನ್ನು ಹೇಳುತ್ತದೆ. ಅದರಿಂದ ಅಗ್ನಿ ವರುಣ ಏನೇ ಇರಲಿ, ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಂತ ಇರುವ ಒಂದೇ ಪರಮೋಚ್ಚವಾದ ಅರ್ಥವುಳ್ಳ ಸತ್ಯ ಸಂಗತಿ ಮತ್ತೆಲ್ಲವೂ ಬದಲಾಗ್ತದೆ. ಇವತ್ತು ಸ್ವರ್ಗದ ಒಡೆಯ ಅಂತ ಹೇಳಿಕೊಂಡ ಇಂದ್ರ ನಾಳೆ ಅಲ್ಲಿಂದ ಹೋಗ್ತಾನೆ. ಹೋದ ಬಳಿಕ ಅವನನ್ನು ಸ್ವರ್ಗಾಧಿಪತಿಗಳೇ ಹೇಳಿದರೆ ಅವೋ ಹೇಳುವುದಿಲ್ಲ, ಅವ ಅಲ್ಲ, ಅವ ನಿನ್ನೆ ಅಲ್ಲ ನಾಳೆ ಅಲ್ಲ, ಇದ್ದಾಗ ಕರೆದಾಗ ಮುಗಿದೋಯ್ತು ಮತ್ತೆ ಇಲ್ಲ. ಆದರೆ ಯಾವ ಕಾಲದಲ್ಲಿಯೂ ಎಲ್ಲ ಒಡೆತನ, ಎಲ್ಲ ಶಬ್ದದ ಅರ್ಥ, ಎಲ್ಲ ಆಳವಾದ ಪೂರ್ಣವಾದ ಅರ್ಥ ಇರುವುದು ದೇವರೊಬ್ಬರಿಗೆ. ಅದು ಏಕಂ ಸತ್, ಬದಲಾವಣೆಗೊಳ್ಳದೆ ಇರತಕ್ಕಂಥ ಒಂದೇ ಒಂದು ಸಂಗತಿ, ಅದನ್ನೇ ವಿಪ್ರಾಹ, ವೇದ ಪ್ರವಚನಾದ್ ವಿಪ್ರಾಹ ಅಂತ ಅರ್ಥ. ವೇದವನ್ನು ಅರಿತು ಹೇಳಲು ಬಂದವರು ಬಹುಧಾ ವದಂತಿ, ಬಹಳ ರೂಪದಿಂದ, ಯಾಕೆ ವೇದದಲ್ಲಿ ಬಹಳ ಶಬ್ದಗಳಿರ್ಲಿಕ್ಕೆ ಹೋಗಿ ಬಹಳ ಶಬ್ದಗಳಿಂದ ದೇವರನ್ನು ತಿಳಿಸ್ತಾರೆ. ಇದು ತುಂಬ ಉಪದ್ರ ಆಯ್ತಲ್ಲ, ಯಾಕೆಂದ್ರೆ ಅವರಿಗೆ ಮಂಡ್ಯ ಸರಿ ಉಂಟು ಹೇಳಿ ನಮಗೆ ತಲೆ ಕೆಡಿಸ್ತಾರಲ್ಲ ಬೇರೆ ಬೇರೆ ಶಬ್ದದಿಂದ ಪ್ರಯೋಗ ಮಾಡಿಕೊಂಡು. ಒಂದು ಕ್ರಮ ಪ್ರಕಾರವನ್ನು ಮಾಡಿದರೆ ಒಂದೇ ಇದ್ರೆ, ಹೌದು ಒಂದೇ ಇದ್ರೆ ಏನಾಗ್ತದೆ ಹೇಳಿ, ಅನ್ನ ಒಂದೇ ಊಟ ಮಾಡಿ ದಿನ, ಅದಾಗೋದಿಲ್ಲ. ಅದು ಸ್ವಲ್ಪ ಸೇಮಗೆ ಅಂತ ಮಾಡುವ, ಎಂತ ಕರ್ಮಗೆ ಶಾವಿಗೆ ಮಾಡುದು, ಅದನ್ನೆಲ್ಲ ಉಂಡೆ ಮಾಡಿ ಹೊಟ್ಟೆ ಮಾಡಿ ತುಂಬಿಸಿ ಸಪೂರ ಮಾಡಿ ಅದನ್ನು ಎಳೆದು ಮಟ್ಟೆ ತಿನ್ನುವುದು. ಹಾಗೆ ಹೊರಗೆ ಹೋಗುವಾಗ ಸಾವಿಗೆ ಅಂತ ಬೇರೆ ಹೋಗ್ತದ? ಇಲ್ಲ, ಒಂದೇ ನಮೂನೆ ಕಡುಬು, ಸಾವಿಗೆ ಮತ್ತು ಪುಂಡಿಗಟ್ಟಿ, ದೋಸೆ, ಎಂತ ಕರ್ಮಗೆ ಇದು ಬುರ್ಸೋದೊಂಡಲ್ಲ. ಬೇಕ್ರಿ ವೆರೈಟಿ ಬೇಕು, ಅದು ನಾಲಿಗೆಗೂ ಬೇಕು, ಕಣ್ಣಿಗೂ ಬೇಕು ಹಬ್ಬ, ಕೈಗೂ ಬೇಕು, ಅದು ಮುರಿಲಿಕ್ಕೆ ಸಿಗಬೇಕು, ಕಚ್ಚಲಿಕ್ಕೆ ಬರಬೇಕು, ಮೂಸ್ಲಿಕ್ಕೆ ಸಿಗಬೇಕು. ನೋಡಿ ಮನುಷ್ಯನ ಅತೀಂದ್ರಿಯ ವ್ಯವಸ್ಥೆಗಳೆಲ್ಲ ನೋಡಿ ಎಷ್ಟು ಜೋರುಂಟು ಅಂತ. ಪಂಚೇಂದ್ರಿಯಗಳಿಗೆ ಅದು ಖುಷಿ ಕೊಡಬೇಕಂತೆ. ಕೈಯಲ್ಲಿ ಮುಟ್ಟುವಾಗ, ಬಾಯಲ್ಲಿ ಹಿಡಿಯುವಾಗ, ಮೂಗಿನಲ್ಲಿ ತರುವಾಗ, ಕಣ್ಣಿನಲ್ಲಿ ನೋಡುವಾಗ, ಮತ್ತೆ ಹೊರಗೆ ಹೋಗುವಾಗಲೂ ಕಾಣ್ತದೆ ನೀವು ವೈಭವ ಉಂಟೇನದ್ರಲ್ಲಿ. ಎಂಥ ಕಾರಣ, ಹೊಟ್ಟೆ ಹೇಳಿ ಹೋದ ನಂತರ ಅದು ಮತ್ತೆ ಗುಡುಗುಡು ಶಬ್ದ ಮಾಡಲಿಕ್ಕೆ ಉಂಟೇನೋ, ವಿಚಿತ್ರ. ನೋಡಿ ನಿಮಗೆ ಇಷ್ಟರಲ್ಲಿ ಇಷ್ಟು ವೈಭವ ಆಗಬೇಕಂದ್ರೆ ಮತ್ತೆ ದೇವರಿಗೆ ನಾಮದಲ್ಲಿ ಗುಣದಲ್ಲಿ ಯಾಕೆ ವೈಭವ ಹೇಳಬಾರ್ದು ನಾವು? ಹೌದಲ್ಲ? ಮತ್ತೆ ಅದಕ್ಕೆ ನಾವು ದೇವರ ಶಬ್ದಗಳನ್ನು ಬೇರೆ 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 ಆ್ಯಂಗಲ್ಸ್ಗಳಲ್ಲಿ, ಬೇರೆ ಬೇರೆ ಥಾಟ್ ವೇವ್ಸ್ಗಳಲ್ಲಿ, ಬೇರೆ ಬೇರೆ ಅಕ್ಷರ ವಿನ್ಯಾಸಗಳಲ್ಲಿ ದೇವರನ್ನು ನಾವು ಕರಿತೀವಿ. ನಮಗೆ ಬೇಕು ದೇವರ ಹಾಗೆ. ದೇವರನ್ನು ಬೇರೆ ಬೇರೆ ರೀತಿಯಿಂದ ಕರೆದಾಗ ಅನೇಕ ಅರ್ಥಗಳ ಬದಲಾವಣೆಗಳು ಸಿಗ್ತವೆ. ಯಾಕೆಂದರೆ ತಮ್ ಯಥಾ ಉಪಾಸತೆ ತದೇವ ಭವತಿ ಅಂತ. ನೀವು ದೇವರನ್ನು ಹೇಗೆ ಮಾತಾಡಿಸ್ತೀರಿ ಹಾಗೆ ನಮಗೆ ದೇವರು ಅನುಕೂಲ ಮಾಡ್ತಾನೆ ಅಂತ. ನಾವು ದೇವರನ್ನು ಮಿತ್ರ ಅಂತ ಕರೆದರೆ ಅವನು ನಮಗೆ ಮಿತಿಂ ರಾತಿ, ನಮಗೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡ್ತಾನೆ. ನಾವು ದೇವರನ್ನು ಸುಹೃತ್ ಅಂತ ಕರೆದರೆ ಅವನು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಸುಹೃತ್ ಸಮಾನವಾದ ಹೃದಯವಂತಿಗೆ ಇರ್ತದೆ. ನಾವು ಅವನನ್ನು ಸಖ ಅಂತ ಹೇಳಿದರೆ ಅವನು ನಮಗೆ ಸುಖಕ್ಕೆ ಬರ್ತಾನೆ. ಹೀಗೆ ಶಬ್ದಗಳು ಸೇಮ್, ಫ್ರೆಂಡ್ ಅಂತಲೇ, ಆದರೆ ಆ ವರ್ಡ್ಸ್ಗಳು ಚೇಂಜ್ ಆಗುವಾಗ ಅರ್ಥ ಬೇರೆ ಆಗ್ತದೆ. ಇದು ಬೇಕಾಗ್ತದೆ. ಅದರಿಂದ ವೇದವನ್ನು ಬಲ್ಲವರು ಬೇಕೆಂದಲೇ ಭಗವಂತನ್ನು ಭಾರಿ ಬಗೆಯಿಂದ ಕೊಂಡಾಡ್ತಾರೆ. ಒಬ್ಬ ಚಿತ್ರಕಾರ ಪೇಂಟಿಂಗ್ ಮಾಡುವವನಿಗೆ ಅವನು ಬೆಂಕಲ ಕಲರ್ ಸಪರೇಷನ್ ಮಾಡುವಾಗಲೇ ಅವನ ವಿನ್ಯಾಸ, ಅವನ ಚಮತ್ಕಾರ, ಅವನ ಸ್ಕಿಲ್ನೆಸ್ ಅರ್ಥ ಆಗುತ್ತೆ. ಇದೆಂತ ಖಾಲಿ ದಿನ ಬಂದಾಗಲೂ ಡಾಮರ್ ಬಿಸಾಡಿದೆ ಇದನ್ನು ಚಿತ್ರ ಅಂತ ಹೇಳ್ತೇವೆ ನಾವು. ಮಾಡುವುದರಲ್ಲಿ, ಬಣ್ಣ ಎಸೆಯುವುದರಲ್ಲಿ, ಬ್ರಷಿಂಗಲ್ಲಿ ಎಲ್ಲ ಅದ್ಭುತ ಚಮತ್ಕಾರಗಳಿರ್ತವೆ. ಕೆಲವೊಮ್ಮೆ ಬೆರಳಲ್ಲಿ ತಿದ್ದುತ್ತಾನೆ, ಕೆಲವೊಮ್ಮೆ ಕೈಯಲ್ಲಿ ಒತ್ತುತ್ತಾನೆ, ಕೆಲವೊಮ್ಮೆ ಖಾಲಿ ಕುಂಚದಲ್ಲಿ ಆಗ್ತಾನೆ, ಕೆಲವೊಮ್ಮೆ ಇಡಿಸುಡಿಯಲ್ಲಿ ಪಿಕ್ಚರ್ ಮಾಡಿದ್ದು ಇದೆ, ನಾನು ನೋಡಿದ್ದೆ.
ಬಕೆಟಲ್ಲಿ ಅದು ಇಡಿಸೋಡಿಯಲ್ಲಿ ಆ ಪ್ರತಿಯೊಂದು ಕಡ್ಡಿಯಲ್ಲಿನ ಗೆರೆಗಳುಂಟಲ್ಲ ಅದ್ಭುತವಾಗಿತ್ತು. ಕ್ಲಿಯರ್ ಕಟ್ ಆಗಿ ಒಂದೊಂದು ಗೆರೆ ಮೇಲೆ ಒಂದು ಅರ್ಥ ಬರುವ ಹಾಗೆ ಮಾಡ್ತಾನೆ. ಅದು ಅವನ ಚಮತ್ಕಾರಗಳು, ಕೈಯ ಕೌಶಲ ಇಂಥದ್ದೆಲ್ಲ. ಹಾಗಾಗಿ ಭಗವಂತನು ಬಹುಚಿತ್ರ ಜಗತ್ ಬಹುಧಾಕರಣ ಬಹುಶಕ್ತಿರನಂತ ಗುಣ ಪರಮ. ಒಂದು ಪ್ರಾಣಿಗಳ ಒಂದು ಪಕ್ಷಿಗಳ ಒಂದು ಮೈಯಲ್ಲಿರತಕ್ಕ ಬಣ್ಣಗಳ ಗೌಜಿ ನೋಡಿದರೆ ಮಾರು ಏನು ಅದ್ಭುತ. ಯಾವ ಮನುಷ್ಯ ಪ್ರಾಣಿಯಲ್ಲಿ ಇಲ್ಲ ಅಂತ. ಜೀಬ್ರಾ ಪೈಂಟಿಂಗ್ ಉಂಟಾ? ಇಲ್ಲ. ಚಿರತೆ ಚುಕ್ಕಿ ಉಂಟಾ? ಇಲ್ಲ. ಹುಲಿಯ ಪಟ್ಟಿ ಉಂಟಾ? ಇಲ್ಲ. ನೋಡಿ ಯಾವುದುಂಟು ನಮ್ಮಲ್ಲಿ? ಎಂಥದಿಲ್ಲ. ಹಕ್ಕಿಗಳ ಪುಕ್ಕಗಳು, ನವಿಲು ಮತ್ತೊಂದು ಇನ್ನೊಂದು ನೋಡಿದರೆ ಬೆರಗಾಗ್ತದೆ. ಮತ್ತೆ ನಾವು ಚಾಯ್ಸ್ ಮಾಡಲಿಕ್ಕೆ ಅಂಗಡಿಯಲ್ಲಿ ಅದನ್ನು ಹೇಳೋದು ಹಾಗೆ, ಅದು ಪಿಕಾಕ್ ಕಲರ್ ಇದ್ದು ಸೀರೆ ಕೊಡಿ, ಅದು ಕೊಡಿ. ಅವ್ರಿಗೆ ಬೇರೆ ಹೇಳಲಿಕ್ಕೆ ಬರೋದು, ಅದು ಯಾವ ಕಲರ್ ಗೊತ್ತಿಲ್ಲ, ಅಂಗಡಿಯವನಿಗೆ ಗೊತ್ತಿಲ್ಲ, ತಗೊಳ್ಳೋರಿಗೆ ಗೊತ್ತಿಲ್ಲ ಅಷ್ಟೇ. ನವಿಲು ಕಲರ್ ಕೊಡಿ, ಅದರ ಆಚೆಗೆ ಹೇಳಲಿಕ್ಕಿಲ್ಲ. ನವಿಲಿಗೂ ಗೊತ್ತಾಗೋದಿಲ್ಲ ಅದೆಂಥ ಕಲರಲ್ಲಿ ಹುಟ್ಟದು ನೋಡಿ. ಅಷ್ಟು ವಿಭ್ರಮ ಭಗವಂತನ ಸೃಷ್ಟಿ. ಹೀಗೆ ಬಣ್ಣದಲ್ಲಿ, ಚಿಂತನೆಯಲ್ಲಿ, ಗುಣಲಕ್ಷಣದಲ್ಲಿ ಎಲ್ಲ ದೇವರನ್ನು ತಿಳಿಸ್ಲಿಕ್ಕೋಸ್ಕರ ವೇದ ಬಲ್ಲವರು ಅನೇಕ ಶಬ್ದಗಳಲ್ಲಿ ಹೇಳಿದರು. ಆದ್ದರಿಂದ ಒಂದೇ ಶಬ್ದದಲ್ಲಿ ಹೇಳಿರಬೇಕು ಅಂತ ನೀವು ಗಲಾಟೆ ಮಾಡಬೇಡಿ. ಅನೇಕ ಶಬ್ದಗಳು ಬಂದಾಗ ಅನೇಕ ವೈಭವದ ಅಡುಗೆಗಳಂತೆ ಅದು ನಮಗೆ ವಿಶೇಷವಾದ ನಮ್ಮ ಕ್ರಿಯಾಶೀಲತೆಯನ್ನು ಗುರುತಿಸ್ತದೆ. ದಿನ ಒಂದೇ ಅಕ್ಕಿ ಒಂದೇ ಊಟ ಆದರೆ ನಮ್ಮಲ್ಲಿ ಕ್ರಿಯಾಶೀಲತೆ ಇಲ್ಲ ಅಂತಲ್ಲ. ಸ್ವಲ್ಪ ಕಲಿತು ಬಾ ಮಾರಾಯ, ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಗುಂಟು, ಮತ್ತು ಅಡುಗೆ ಮಾಡುವ ಅಂತೇವೆ ನಾವು. ಹಾಗಾಗಿ ಸೃಷ್ಟಿಯಲ್ಲಿನ ವೈವಿಧ್ಯವೇ ದೇವರ ಗುಣವಂತಿಕೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಕಲ ಶಬ್ದಗಳು ಹೇಗೆ ಭಗವಂತನು ಹೇಳುತ್ತದೆ ಅನ್ನೋದು ನಮಗೆ ಅರ್ಥ ಆಯಿತು. ಸುಮಾರಾದ ಸುಲಭವಾದ ಅರ್ಥ ಮಾಡಿಕೊಡುವ ಒಂದು ಕತೆ ಮಾಡಿದೆ. ಹೀಗ ಯೋ ದೇವಾನಾನ್ನ ಮಧ ಏಕ ಏವತಂ ಸಂಪ್ರಶ್ನ ಭುವನಾಯಂತ್ಯನ್ಯಾ ಸ್ವಸ್ತಿ ಅಂತ ದೇವರ ಬಗ್ಗೆ ಮಾತಾಡುವಾಗ ಹೇಳಿದ್ರು. ಯೋನ ಪಿತಾ ಜನಿತ ಯೋ ವಿಧಾತ ಧಾಮಾನಿವೇದ ಭುವನಾನಿ ವಿಶ್ವ. ಯಾರು ನಮ್ಮಪ್ಪ, ಯಾರು ನಮ್ಮ ತಂದವನು, ಯಾರು ನೋಡಿಕೊಳ್ಳುವವನು? ದೊಡ್ಡ ಪ್ರಶ್ನೆ ಎಲ್ಲರಿಗೂ, ಕೊನೆಗೂ ಗೊತ್ತಾಗುವುದಿಲ್ಲ. ದೊಡ್ಡ ಪ್ರಶ್ನೆ ಆಗಿದೆ, ಅವನೇ ದೇವರು. ಯೋ ದೇವಾನಾಂ ನಾ ಮಥ ಏಕೇವ. ನೀನು ಏನು ಬೇಕಾದ್ರೆ ಹೇಳೋದು ದೇವರದ್ದೇ ಹೆಸರು, ಅದು ದೇವರೇ. ಯಾರ ಹೆಸರಲ್ಲಿ ಏನು ಹೇಳಬೇಕಾದ್ರೆ ನೋಡಿ, ಎಲ್ಲ ಕ್ರಿಯೆ ಅವನದ್ದು. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ ಅಪೋಹ್ಯೈತ್ಯ ಮಿತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯ ಮದ್ವೇದ ಕಷ್ಟನ ಅಂತಾನೆ. ನನ್ನನ್ನೇ ಹೇಳುದು ಮಾರಾಯ ಎಲ್ಲ ಕಡೆ. ಮಾಡು ಬಿಡು ಎನ್ನುವುದರಲ್ಲಿ ಹೆಸರು ಕೊಡೋದೆಲ್ಲ ನನ್ನದೇ, ನೀನು ನೋಡಲಿಲ್ಲ ಅಂತ, ನನಗೆ ಮಾತ್ರ ಗೊತ್ತಿಲ್ಲ ಅಂತ ದೇವರು. ಹಾಗಾಗಿ ಎಲ್ಲ ವೇದಗಳಿಂದ ಹೇಳಲ್ಪಡುವ ಕೃಷ್ಣ ತಾನು ಹೇಳಲಿಕ್ಕೆ ಇಷ್ಟೆಲ್ಲ ದೊಡ್ಡ ವೈಭವ ಇದು. ಅದರಲ್ಲಿ ಮಹಾನಾತ್ಮ ಹೇಳಿದ್ದಾಗಿ ದೇವರ ಬಗ್ಗೆ ಹೇಳುವಾಗ ದೊಡ್ಡವ ದೇವರು ಹೇಳೋದು ಹೇಗೆ ಅಂದರೆ, ವದಂತಿ ತತ್ತತ್ವವಿದ ತತ್ವಂ ವಿಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ಆ ತತ್ವ ಉಂಟಲ್ಲ ಪರಮೋಚ್ಚವಾದದ್ದು ವಸ್ತು. ತತ್ವ ಅಂದರೆ ಒಂದು ಐಟಮ್. ಅದನ್ನು ಐಟಮ್ಗಳು ತಿಳಿದವರು, ತತ್ವದ ಜ್ಞಾನವುಳ್ಳವರು ಹೇಳ್ತಾರೆ ಅದು ಪರಮೋಚ್ಚವಾದ, ಡಿಫರೆಂಟ್ ಆದ, ಎಲ್ಲಕ್ಕಿಂತ ಭಿನ್ನವಾದ, ಸ್ವತಂತ್ರವಾದ, ತಾನಾಗಿರುವ ತತ್ವ ಅಂತ. ಉಳಿದದ್ದೆಲ್ಲವೂ ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್ ರಿಯಾಲಿಟಿ. ಜೀವನಿಗೆ ದೇವರು ಬೇಕೆ, ಇಲ್ಲಾದರೆ ಏನು ನಡೆಯುವುದಿಲ್ಲ, ತಟ್ಟಿರಾಯನಾಗ್ಯಾವ. ಜಡಕ್ಕೆ ನಾವು ಬೇಕೆ, ಇಲ್ಲಾದರೆ ಏನು ನಡೆಯುವುದೇ ಇಲ್ಲ. ತನ್ನಷ್ಟಕ್ಕೆ ಕುರ್ಚಿ ಆಚೆ ಹೋಗಿ ಹೇಳಿದರೆ ಅದು ಹೋಗುವುದೇ ಇಲ್ಲ. ನಾವು ಬೇಕದಕ್ಕೆ. ಜಡದ ಕಂಟ್ರೋಲರ್ ನಾವು, ನಮ್ಮ ಕಂಟ್ರೋಲರ್ ದೇವ. ಕ್ರಮ ಅದು ಸರಿ. ಹಾಗೆ ಹಾಗೆ ನಮ್ಮನ್ನು ಜಡ ಕಂಟ್ರೋಲ್ ಮಾಡೋದಿಲ್ಲಲ್ಲ, ಖಂಡಿತ ಇಲ್ಲ. ನಮ್ಮನ್ನು ಕುರ್ಚಿ ದೂಡುವುದಿಲ್ಲ. ನಾವು ಕುರ್ಚಿಯನ್ನು ದೂಡ್ತೇವೆ ಹೊರತು ನಾವು ಕೂತಾಗ ಕುರ್ಚಿ ನಮ್ಮನ್ನು ದೂಡಿದರೆ ಅದು ಆಗೋದು ಎಲ್ಲಿಯಾದರೂ. ಆದ್ದರಿಂದ ಜಡ ನಮ್ಮನ್ನು ಮಾತಾಡಿಸುವುದಿಲ್ಲ, ನಾವು ಮಾತಾಡಿಸ್ತೇವೆ. ಈಗ ನಮ್ಮನ್ನು ದೇವರು ಮಾತಾಡಿಸುವುದಿಲ್ಲ ಅಂತ ನೀವು ಹೇಳಿದರೆ, ಹಾಗಾದರೆ ಉಸಿರಾಡಿಸುವುದು ಯಾರು? ಅದು ತಪ್ಪು. ನಾವೇಂತ ಹೇಳುವ ಅಂದರೆ ಮಲಗಿದಾಗ, ಅದು ಮಲಗಿದಾಗ ಆಟೋಮೆಟಿಕ್ ಕೀ ಕೊಟ್ಟಿರ್ತೇನೆ, ವಾಚ್ ಎಲ್ಲ ನೋಡಿ ರಾತ್ರಿ ಬೆಳಿಗ್ಗೆವರೆಗೆ ನಡೆಯುವುದಿಲ್ವ? ಹಾಗೆ ನಾನು ಊಟ ಮಾಡಿ 2 ಸ್ಟೇರ್ ಕೊಟ್ಟಿದ್ದರಿಂದ ಅದು ಬೆಳಗಿನವರೆಗೆ, ಈ ಕೆಲವರು ಒಂದು ಕಪ್ ಎಣ್ಣೆ ಹಾಕಿದರೆ ಬೆಳಗಿನವರೆಗೆ ಹೇಳುವುದಿಲ್ಲಂತೆ. ಹಾಗೆ ನಾವು ಒಂದು ಮಾಡಿದ್ದೇವೆ, ಬೆಳಗಿನವರೆಗೆ ರನ್ನಿಂಗಲ್ಲಿ ಇಟ್ಟಿದ್ದೇವೆ ಅಂತ ಹೇಳುವ ಅಂದರೆ ಓಕೆ ಡನ್. ಹಾಗಾದರೆ ಆಸ್ಪತ್ರೆ ಬೇಡ. ಯಾಕೆ? ಮತ್ತೆ ಅಲ್ಲಿ ಅವರ ಆಕ್ಸಿಜನ್ ಕೊಡೋದು ಯಾಕೆ? ನೀವು ಒಂದು ಕಪ್ ಎಣ್ಣೆಯಲ್ಲಿ ಬೆಳಗಿನವರೆಗೆ ಇದ್ದಿದ್ದೀರಲ್ಲ, ಹಾಗೆ ನೀವು ಒಂದು ಚಾರ್ಜ್ ಮಾಡಿಬಿಡಿ. ನಿಮಗೆ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕೆ ಉಸಿರಿನ ಆಟದಲ್ಲಿ ಆಗ್ತದೆ ಅಂತ ಆದರೆ ಆಸ್ಪತ್ರೆಗಳು ಬೇಡ. ಮತ್ತೆ ಮನುಷ್ಯ ಸಾಯುತ್ತಿಲ್ಲ ಅನ್ನೋದು ಗ್ಯಾರಂಟಿ ಮಾಡಿ. ಉಸಿರು ನಿಮ್ಮ ಕೈಯಲ್ಲಿ ಉಂಟಲ್ಲ. ಒಂದು ಉಸಿರು ನಮ್ಮ ಕೈಲಿಲ್ಲ ಎನ್ನುವುದು ಗ್ಯಾರಂಟಿ ಆಯಿತಾ? ಹಾಗಾದ್ರೆ ಎಲ್ಲವೂ ಗೊತ್ತಾಗ್ತಾ ಬರ್ತದೆ. ಹಾಗೆ ನಿಧಾನಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಅವರು ಹೇಳೋದು, ಕಣ್ಣಾಗಲಿ ಕಿವಿಯಾಗಲಿ ಬಾಯಾಗಲಿ ಎಲ್ಲ ಇಂದ್ರಿಯಗಳು ಭಗವಂತನ ಕೈಯಲ್ಲೇ ಉಂಟು. ಹುಟ್ಟುವ ಆರಂಭದಲ್ಲಿ ಮನಸ್ಸನ್ನು ಕೆಲಸ ಮಾಡಿಸಿದವ, ಮಾತನ್ನು ಹೊರಡಿಸಿದವ,
ಕಣ್ಣು ಕಾಣುವಂತೆ ಮಾಡಿದವ ಯಾರು ಅಂತ ಅವ್ರಿಗೆ ಕ್ವಶನ್ ಉಂಟು. ಏನೇಷಿತಂ ಪದದಿ ಪ್ರೇಷಿತಂ ಮನಕ್ಕೇನ ಪ್ರಾಣ ಪ್ರದದಿ ಪ್ರೈತಿಯುಕ್ತ ಅಂತ ಮೊದಲು ಉಸಿರಾಟ ಮೂಗಿನಲ್ಲಿ ಗಾಳಿ ಹೋಗುವಂತೆ ಯಾರು ಮಾಡಿದ್ರೆಲ್ಲ ಕೇಳ್ತಾರೆ. ಅದಕ್ಕೆ ಭೌತ ವಿಜ್ಞಾನಿಗಳೆಲ್ಲ ಭಾರಿ ಚಂದ ಉತ್ತರ ಕೊಡ್ತಾರೆ. ಅದು ಮೂಗಿದೆ, ಗಾಳಿ ಇದೆ, ಹೋಗ್ತದೆ ಬರ್ತದೆ ಅಂತ. ಹಾಗಾದ್ರೆ ಲ್ಯಾಬೊರೇಟರಿಯಲ್ಲಿ ಹೆಣ ಇಟ್ಟಿದ್ದಾರೆ, ಹೋಗಿ ಬರಲಿ. ಭೌತ ತತ್ವಗಳು ಕೆಲಸ ಮಾಡಬೇಕು ನಿಮಗೆ ಅಲ್ವಾ? ಅವ್ರು ಹೇಳೋದುಂಟಲ್ಲ, ವೇಕೆನ್ಸ್ ಇದ್ದಲ್ಲಿ ಗಾಳಿಯ ಮೂಮೆಂಟ್ಸ್ ಇರ್ತದೆ. ಗಾಳಿ ಅನ್ನೋದು ಒಂದು ಭೌತ, ಅದು ಮೂವ್ ಆಗ್ತಾ ಇರ್ತದೆ, ಚಲನಶೀಲವಾದ, ಅದು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಚಂದವಾಗಿ ಒಂದು ಹೆಣದ ಹತ್ತಿರದಲ್ಲಿ 4 ಫ್ಯಾನ್ ಆಗಿ ಬಿಡ್ತಪ್ಪ, ಅದು ಎದ್ದು ಬಿರಲಿ. ಮೂಗುಂಟಲ್ಲ, ಗಾಳಿ ಉಂಟಲ್ಲ, ಹೋಗ್ಲಿ ಬರಲಿ. ಅಲ್ಲ, ಬ್ಲಾಕ್ ಉಂಟು, ಬ್ಲಾಕ್ ತೆಗೀರಿ ನೀವು. ನಿಮಗೆ ಕಂಡಾಬಿಟ್ಟೆ ಶಸ್ತ್ರಾಸ್ತ್ರಗಳೆಲ್ಲ ಉಂಟಲ್ಲ, ನೀವು ಭಯಂಕರ ದೊಡ್ಡ ಸರ್ಜರಿ ಮಾಡಿದ್ದೀರಲ್ಲ, ಎಲ್ಲಿ ನಿಮಗೆ ಮೂಗಿನಲ್ಲಿ ಬ್ಲಾಕ್ ಆಗಿದೆ ತೆಗೆದು ಬಿಡಿ. ನಿಮಗೆ ಡೈರೆಕ್ಟ್ ಕೆಲವೊಮ್ಮೆ ಕೊಡಲಿಕ್ಕೆ ಬರ್ತದಲ್ಲ, ಕೊಟ್ಟುಬಿಡಿ. ಆಗುದಿಲ್ಲ. ಅದೇ ಹೇಳಿ, ಯಾರು ಆರಂಭದಲ್ಲಿ ಪಂಪಿಂಗ್ ಮಾಡಿದ್ನೋ, ಯಾರು ಆರಂಭದಲ್ಲಿ ಹೊರಟು ಬಂದಾಗ ಗರ್ಭದಲ್ಲಿ ಮೂಗಿಗೆ ಗಾಳಿ ತುಂಬಿಸಿದ್ನೋ ಬಿಡಿ. ಕ್ವಶನ್ ಮಾಡುವಾಗ ಹೇಳ್ತಾರೆ, ಏಕಶಾಸ್ತ್ರ ನ ದ್ವಿತೀಯೋಶಿ ಶಾಸ್ತ್ರ ಗರ್ಭೇ ಶಯಾನಂ ಪುರುಷಂ ಶಾಸ್ತ್ರಿ ಶಾಸ್ತ್ರ. ಹೊರಗೆ ಯಾರು ನೋಡಿಕೊಳ್ಳುವುದು ಅಂತ ಹೇಳುವುದರ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ಗರ್ಭದಲ್ಲಿ ಯಾರು ನೋಡಿಕೊಂಡ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಹೊರಗೆ ಬನ್ನಿ ಅಂತ. ಗರ್ಭದಲ್ಲಿ ಯಾರು ಕಾದಿದ್ದನ ನೋಡಿಕೊಂಡ ಅವನೇ ಹೊರಗೆಯೂ ಕಾಯ್ತಾನೆ. ಬ್ರಹ್ಮಾಂಡ ಗರ್ಭದಲ್ಲಿ ಅವನೇ ಅಪ್ಪ, ಅವನೇ ಅಮ್ಮ, ಅವನೇ ಪಾಲಕ. ಈಗ ಬಹಳ ಚಂದವಾಗಿ ಎಲ್ಲ ಮಾತುಗಳ ಬಗ್ಗೆ ಭಗವಂತನನ್ನು ಹೇಳ್ತೇನೆ ಎನ್ನುವುದಕ್ಕೆ ತುಂಬಾ ವಾಕ್ಯಗಳಿವೆ. ಆದ್ದರಿಂದ ದೊಡ್ಡ ತತ್ವ ಇದನ್ನು ಏನು ಕರೀತಾರೆ ಅಂದರೆ ಬ್ರಹ್ಮ ಅಂತ ಕರೀತಾರೆ, ಪೂರ್ಣ ಅಂತ ಕರೀತಾರೆ. ಮತ್ತಾರು ಪೂರ್ಣ ಇಲ್ಲ, ಬ್ರಹ್ಮೇ. ಇದು ಪರಮಾತ್ಮ ಅಂತ ಕರೀತಾರೆ, ದೊಡ್ಡ ಆತ್ಮ, ಮಹಾನಾತ್ಮ ಅಂತ ಹೇಳ್ತಾರೆ. ಭಗವಾನ್ ಅಂತ ಹೇಳ್ತಾರೆ, ದೇವರು ಅಂತ ಹೇಳ್ತಾರೆ. ಭಗವಾನ್ ಅಂದ್ರೆ ದೇವರು. ಈಗ ಎಲ್ಲರೂ ಭಗವಾನ್ ಹೆಸರು ಇಟ್ಕೊಳ್ತಾರೆ. ಹಾಗೆ ಹೇಳಿದ ಹಾಗೆ ಮಾತಾಡುವಂತೆ ಇಲ್ಲ ನಾನು. ಆದ್ರಿಂದ ಭಗವಾನ್ ಅಂದ್ರೆ ಎಲ್ಲ ಗುಣಗಳುಳ್ಳವನು ಅಂತ ಅರ್ಥ. ನಮ್ಮಲ್ಲಿ ಎಂಥದ್ದು ಇಲ್ಲ. ಒಡೆತನ, ಪ್ರಾಮಾಣಿಕತೆ, ಗಟ್ಟಿಯಾದಂಥ ಇರುವಿಕೆ, ವ್ಯಾಪ್ತಿ ಎಲ್ಲಿ ಉಂಟು ನಮ್ಮದು? 6 ಗುಣಗಳು, 6 43 ಗುಣಗಳ ಪಟ್ಟಿ ಮಾಡಿದ್ದುಂಟು ಸಾತ್ವತ ತಂತ್ರ ಬಂದಾಗ, ಒಂದು ಕಮ್ಮಿ ಮಾಡಲಿಲ್ಲ ಅದು. ಹಾಗಾಗಿ ಅದು ಯಾವುದು ಅಲ್ಲದ ಒಂದು ಸಾಕಲ್ಲ, ಸುಖವೇ ಒಂದು ಸಾಕಲ್ಲ. ಆನಂದಾದೇ ಪ್ರಧಾನಸ್ಯ ಅಂತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಆನಂದ ಬ್ರಹ್ಮೇ ದಿವ್ಯಜಾನ. ನಮಗೆ ಭಾರಿ ಖುಷಿ ಉಂಟ ಕೇಳುವಾಗ. ಎಲ್ಲರೂ ಕೇಳ್ತಾರೆ, ಎಂತ ಹೇಗೆ ಉಂಟು? ಆರಾಮ. ಅದೊಂಚೂರು ಕೆಲವೊಮ್ಮೆ ಬೆನ್ನು ನೋವೆಲ್ಲ ಬರ್ತದೆ, ಶುರು ಮಾಡ್ತಾನೆ ಅವನಿಗೊಬ್ಬರಿಗೆ ಬೆನ್ನಿರುವುದು ನೋವು ಬರಲಿಕ್ಕೆ. ಬೆನ್ನಿದ್ದವರಿಗೆಲ್ಲ ನೋವುಂಟು, ಕಾಲಿದ್ದವರಿಗೆಲ್ಲ ನೋವಾಗ್ತದೆ. ಇಂದ್ರಿಯಗಳಿಗೆಲ್ಲದಕ್ಕೂ ನೋವುಗಳುಂಟು. ಇಲ್ಲಾದರೆ ಸ್ಪೆಷಲಿಸ್ಟ್ಗಳೆಂತ ಮಾಡೋದು, ಆತ್ಮಹತ್ಯೆ ಮಾಡಿಕೊಳ್ಳೋದು ಅವ್ರ ಪಾಪ. ಮತ್ತು ಅವ್ರು ಮಾಡಿದ್ದೇ ಅದಕ್ಕೆಲ್ಲ ಸ್ಪೆಷಲಿಸ್ಟ್ ಅದು. ಹಾಗಾಗಿ ಸಕಲೇಂದ್ರಿಯಗಳಲ್ಲಿ ನಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಆದ್ರಿಂದ ವೈದ್ಯರೆಲ್ಲ ಅಂಥದ್ದೇ ಕಲಿತು ಬರ್ತಾರೆ. ಅವರಿಗೆ ಪೂರ್ವ ಗೊತ್ತುಂಟು ಹೇಳೋದಿಲ್ಲ, ಅವ್ರು ಇನ್ನೊಂದು ಸರಿ ಮಾಡಿ ಇನ್ನೊಂದು ಮಾಡಿಕೊಡ್ತಾರೆ ಅಷ್ಟೇ. ಮತ್ತೊಂದು ಕಡೆಯಲ್ಲಿ ರಿಪೇರಿ ಆಗುವ ಹಾಗೆ ಮಾಡ್ತಾರೆ. ಮೊನ್ನೆ ಹೇಳಿದ್ದ, ಅವನಿಗೆ ಬೆನ್ನು ನೋವು ಅಂತ ಹೋದ್ನಂತೆ. ಹೇಳಿದ್ದ ರಿಸೆಪ್ಷನ್ಗೆ. ಅವ್ರು ಕೇಳ್ತಾರೆ ಯಾವ ಸೆಕ್ಷನ್ ಎಂಥದ್ದು ಬಂದದ್ದು ಅಂತ ಕೌಂಟರಲ್ಲಿ. ಅದು ಬೆನ್ನು ನೋವು ಅಂತ ಹೇಳಿದ್ರು. ಆಯಿತು ಅಂತೇಳಿ ಅವ್ನು ಫೋನ್ ಮಾಡಿದ ಬೆನ್ನು ಡಿಪಾರ್ಟ್ಮೆಂಟ್. ಅವರು ಸ್ಟ್ರೆಚರೇ ತಂದರು, ಇವನನ್ನು ಮಲಗಿಸಿಯೇ ತಗೊಂಡು ಹೋದದ್ದು. ಅವ ನಾನು ಸಮ ಇದ್ದೇನೆ ಬರ್ತೇನೆ ಅಂತ ನೋಡಿದ್ರೆ ಆಯಿತು. ಅದೆಲ್ಲ ಪೂರ ಸ್ಕ್ಯಾನ್ ಮಾಡಿ ನಿಮ್ಮನ್ನು ನೋಡುದು ಹೇಳಿ ಒಳಗೆ ಹಾಕಿಬಿಟ್ಟು ICU ಹಾಕಿ ಯಾರನ್ನು ಬರದಂತೆ ಮಾಡಿ ಅವರು ಕೂಡ ಒಂದಿಷ್ಟು ಪಿಂಡವನ್ನು ತಿಂದವ ಅಲ್ಲೇ ಕಣ್ಮುಚ್ಚಿ ಹೊರಗೆ ಬರುವಾಗ ಎಂಥದ್ದು ಇಲ್ಲ. ದುಡ್ಡು ಮಾತ್ರ ಹೋಗಿದೆ ಹೊರತು ಇಂಥ ಆಸ್ಪತ್ರೆ ಹೋಗುವಾಗ ಸ್ವಲ್ಪ ಡೇಂಜರ್ ಸಿಗ್ನ. ಎಲ್ಲ ಮೋಸಗಾರರಿದ್ದಾರೆ ಅಂತಲ್ಲ, ಎಲ್ಲಿಯೋ 1% ಪ್ರಾಮಾಣಿಕರು ಇರ್ಬೋದು. ಅವ್ರು ಸಿಗುವಾಗ ನಾವು ಸತ್ತಿರ್ತೇವೆ ಅಷ್ಟೇ, ಆ ಪ್ರಾಮಾಣಿಕರ ಕೈಗೆ ಬರುವಾಗ. ಇದು ನಡೆದ ಘಟನೆಯಲ್ಲಿ ಹೀಗೆ ಆಗುವಂಥದ್ದು. ಅಂದರೆ ಪ್ರತಿಯೊಬ್ಬನಿಗೂ ಸುಖ ಇಲ್ಲ ಎನ್ನುವುದು ಸ್ವಯಂ ಅವನಿಗೆ ಗೊತ್ತಿದೆ. ಮತ್ತು ದೇವರು ಹೇಳೋದಿಲ್ಲ ಈಗವ. ದೇವರು ಅಂದರೆ ಆನಂದಮಯ. ನಾವು ಅಲ್ಲ ಎನ್ನುವುದು ನಮಗೆ ಅನುಭವ ಆಗಿರುವಾಗ, ಎಕ್ಸ್ಪೀರಿಯನ್ಸ್ ಇರುವಾಗ ನಿದ್ದೆಯೇ ಸರಿ ಬರುವುದಿಲ್ಲ, ಏಳಲಿಕ್ಕೆ ಹೆಚ್ಚು ಕೂಡುವುದಿಲ್ಲ. ಜಾಸ್ತಿ ಊಟ ಮಾಡಿದ್ರು ಬೀಳ್ತಾನೆ, ಕಮ್ಮಿ ಊಟ ಮಾಡಿದ್ರು ಬೀಳ್ತಾನೆ. ಹೀಗಿರುವಾಗ ನಾವು ದೇವರು ಹೇಳೋದೆಲ್ಲಿ ಬಂದು? ಅದನ್ನ ದೇವರ ಸ್ವರೂಪ ಬ್ರಹ್ಮ, ಭಗವಾನ್, ಪರಮಾತ್ಮ ಇವೆಲ್ಲ ಅದ್ಭುತವಾದದ್ದು. ಅಂದರೆ ಒಂದು ವಿಷಯಕ್ಕೆ ಅವರು ಎಷ್ಟು ಪ್ರೂವ್ ಕೊಡ್ತಾರೆ ಅಂತ, ಪ್ರಮಾಣಗಳನ್ನ ಎಸಿತಾರೆ ಅಂತ. ಇವನನ್ನು ಏನು ಹೇಳಿದ್ದಾರೆ ಗೊತ್ತುಂಟಾ? ಸ ವಿಷ್ಣುರಾಹೀತಂ ಬ್ರಹ್ಮೇತ್ಯಾಚಕ್ಷತೆ. ವೇದಾಂತ ಸೂತ್ರಕ್ಕೆ ಬರುವ ಹಿಂದೆ ಇರತಕ್ಕ 2 ಸೂತ್ರಗಳಿವೆ ದೈವಿ ಮೀಮಾಂಸಾದಲ್ಲಿ. ಅವನನ್ನು ಬ್ರಹ್ಮ ಅಂತ ಹೇಳ್ತಾರೆ, ಅವನನ್ನು ವಿಷ್ಣು ಅಂತ ತಿಳಿಸ್ತಾರೆ ಅಂತ. ಮಲ್ಲಿಂದಿ ಬನ್ನಿ, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮುದಾಹರಂತಿ. ವಿಷ್ಣು ಅಂದ್ರೆ ಎಂಥದ್ದು? ಎಲ್ಲ ಒಳಗೆ ಇನ್ಸರ್ಟ್ ಆಗ್ತದೆ ಅಂತ. ವಿಶಂತಿ ನಾಮಾನಿ ಇದು ವಿಷ್ಣು. ಎಲ್ಲ ಶಬ್ದಗಳ ಎಲ್ಲ ಮೀನಿಂಗ್ಗಳು ಯಾರಲ್ಲಿ ಸೂಟ್ ಆಗ್ತವೆ ಅವನಿಷ್ಟು. ಬಲಾತ್ಕಾರದಲ್ಲಿ ಇಲ್ಲ,
ಅನಾಯಾಸವಾಗಿ. ಈಗ ನಮ್ಗೆ ಅರ್ಥ ಆಯ್ತು ವೇದೇಶ ಸರ್ವೇ ರಹಮೇತಿ ಕೃಷ್ಣ ಹೇಳಿದ್ದೇನು ಎಷ್ಟು ದೊಡ್ಡ ಅರ್ಥದಲ್ಲಿ ಅಂತ. ಅವನು ಯಾಕೆ ಸೂಟ್ ಆಗ್ತದೆ ಅಂದರೆ ಅವನು ವೇವೇ ಸ್ಥಿತಿ ವಿಷ್ಣು ಅಂತ ವಿಶ್ವಳಿ ವ್ಯಾಪ್ತವು ಅಂತ ಸರ್ವತ್ರ ಇರುವುದೇ ಅವನೇ. ಹಾಗಾಗಿ ನಾವು ಯಾರನ್ನು ಕರೆದ್ರು ಅಗ್ನಿ ಅಂತ ಒಂದೊಮ್ಮೆ ಬೆಂಕಿಯ ದೇವತೆಯನ್ನು ಕರೆದ್ರು ಅದರ ನಿಜವಾದ ಅರ್ಥ ಪೂರ್ಣವಾದ ಅರ್ಥ ಅವನ ಒಳಗಿರುವ ಅಗ್ನಿ ಎನ್ನುವ ಹೆಸರಿನ ನಾರಾಯಣನಿಗೆ ಸಂಬಂಧಪಟ್ಟ. ಅವನ ಒಳಗಿರುವ ನಾರಾಯಣನಿಗೆ ಅಗ್ನಿ ಸಂಬಂಧಪಟ್ಟದ್ದರಿಂದಲೇ ಹೊರಗಿರುವ ದೇವತೆಗೆ ಅಗ್ನಿ ಅಂತ ಕರೆದದ್ದು ನಾವು ಕರೆದದ್ದಾಗಿ. ಇಲ್ಲ ಆದರೆ ಕರೀಲಿಕ್ಕಿರಲಿಲ್ಲ. ಒಳಗಿದ್ದವನ ಹೆಸರಿನಿಂದಾಗಿ ಹೊರಗಿದ್ದವನಿಗೆ ಅದರ ವಾಸನೆ ಬಂದದ್ದು. ಜನರು ಹೊರಗಿನವನನ್ನು ಗುರುತಿಸ್ತಾರೆ, ಒಳಗಿನವನನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಗುರುತಿಸಲ್ಪಟ್ಟದ್ದು ಒಳಗಿನಿಂದಲೇ. ಇದಕ್ಕೆ ಬನ್ನಂಜಿಯವರು ಬಹಳ ಚಂದವಾದ ಉದಾಹರಣೆ ಕೊಟ್ಟು ಬಿಟ್ಟಿದ್ರು. ತೆಂಗಿನಕಾಯಿ ಅಂತ ಮರದಿಂದ ಬಿದ್ದಾಗ ಮಗು ಕೇಳ್ತದೆ ಅದೆಂಥದ್ದು, ಅದು ತೆಂಗಿನಕಾಯಿ. ಕರೆಕ್ಟ್. ಸಿಪ್ಪೆ ಸುಲಿದಾಯ್ತು ಸುಲಂಗಿಯಲ್ಲಿ, ಅದೆಂಥದ್ದು, ಅದು ಕಾಯಿ ಸಿಪ್ಪೆ. ಮತ್ತು ನೀವಾಗ ತೆಂಗಿನಕಾಯಿ ಹಿಡಿದು ಅದು ಒಳಗಿನದ್ದು. ಓಕೆ. ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಗೆರಟೆ ಹೊಡೆದಾಯಿತು, ಹೆರದಾಯಿತು, ಹೂರಣವಂತು, ಪುಷ್ಪವಂತದ್ರು, ಅದೆಂತ ಅದು ತೆಂಗಿನಕಾಯಿ. ಮತ್ತು ಇದು ಗೆರಟೆ ಅಲ್ಲ. ಆಗ ಸಿಪ್ಪೆಗೆ ತೆಂಗಿನಕಾಯಿ ಅಂದರು, ಈಗ ಗೆರಟೆಗೆ ಅಂದರು, ಈಗ ಹೂರಣಕ್ಕೆ ಅಂತಾರೆ. ಮೊದಲದ್ದು ಕಾಣಲಿಲ್ಲ, ಅದಕ್ಕೆ ಮೊದಲೇ ಹೇಳಿದ್ದು ನಾವು ತೆಂಗಿನಕಾಯಿ ಅಂತ. ಎಲ್ಲಿ ಒಳಗಿದ್ದದ್ದು ಅಂತ. ಕಾಣುವುದ ಮುಂಚೆ ಹೊರಗಿದ್ದದ್ದು ತೆಂಗಿನಕಾಯಿ, ಕಾಣಲ್ಪಟ್ಟರೆ ಹೊರಗಿದ್ದದ್ದಲ್ಲ ಒಳಗಿದ್ದು. ಅದನ್ನು ಅಗ್ನಿ ಅಂತ ಹೇಳುವಾಗ ನಮಗೆ ಬೆಂಕಿ ಕಂಡ್ರೆ ಫ್ಲೇರ್ ಕಂಡ್ರೆ ಅದು ಅಗ್ನಿ ಅಲ್ಲ, ಅದರೊಳಗಿನ ದೇವತೆ ಅಲ್ಲ, ಅದರೊಳಗಿನ ಪ್ರಾಣಶಕ್ತಿ ಅಲ್ಲ, ಅದರೊಳಗಿನ ನಾರಾಯಣ. ಅದು ಇಷ್ಟು ಚಂದವಾಗಿ ಅದ್ಭುತವಾಗಿ ಒಂದು ವಸ್ತು. ಈಗ ನಾನಿದ್ದೇನಲ್ಲ, ಇದು ನಾನಿದ್ದೇನೆ, ಬಟ್ಟೆಯ ಅಲ್ಲ, ಬಟ್ಟೆ ಅಲ್ಲ, ಬಟ್ಟೆ. ಮತ್ತು ನಾನಿದ್ದೇನೆ ಹೇಳ್ತಿದ್ದೀನಿ ನೀವು, ನಾನಿದ್ದೇನಲ್ಲ, ಹಾಗಾದರೆ ಬಟ್ಟೆ ತೆಗೆದು ಎದೆ ಅಲ್ಲಲ್ಲ, ನಾನಿದ್ದೇನಲ್ಲ, ಎಲ್ಲಿ ನಾನು? ಆ ಎದೆ ಒಳಗೆ ಒಂದು ಕೂತಿದೆಯಲ್ಲ ಜೀವ, ಅದು ಐ ಅಡ್ರೆಸ್ ಆಗುವುದು ಯಾರನ್ನು ಕೇಳಿದ್ರೆ ಜೀವನನ್ನು. ಆದರೆ ಹೇಳುವಾಗಲೇ ಅಲ್ಲೂ ನಾನು ನೋಡ್ತೇನೆ, ಅವನನ್ನು ನೋಡ್ತೇನೆ ಅಂದರೆ ಕಣ್ಣಲ್ಲಿ ಅಲ್ವಾ. ಹಾಗಾಗಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ, ಜೀವನ ಹೊರಗೆ ಹೋಗ್ಬೇಕು. ಕೊನೆಗೆ ಹೇಳಿದರೆ ಜೀವನೂ ಅಲ್ಲ, ಪ್ರಾಣನಿಗೆ ಹೋಗ್ಬೇಕು. ನಾನಿದ್ದೇನಲ್ವ ಅಂತ ಹೇಳೋದು ಯಾರು? ಅವೇರ್ನೆಸ್ ಯಾರದ್ದು? ನಿದ್ದೆಯಲ್ಲಿಯೂ ಪ್ರಾಣನದ್ದು, ಉಸಿರಿನದ್ದು, ಜೀವನದ್ದಲ್ಲ. ಅವನು ಕಂಟ್ರೋಲ್ ಮಾಡ್ತಾನೆ. ಅವನಿಗೂ ಮೊದಲು ಯಾರು? ದೇವರದ್ದು. ಅದು ನಾನಿದ್ದೇನೆ ಹೇಳುವ ಮುಂಚೆ ನಾವು ಅಲ್ಲಿವರೆಗೆ ಹೋಗ್ಬೇಕು. ಸಂಸ್ಕೃತದಲ್ಲಿ ಭಾರಿ ಚಂದ ಅದು ಹೇಳಲಿಕ್ಕೆ. ನಾನು ಹೇಳೋದಕ್ಕೆ ಸಂಸ್ಕೃತದಲ್ಲಿ ಅಹಂ ಅಂತ ಅದು ಎಲ್ಲಿಂಟು? ಆ ಆರಂಭದಲ್ಲಿ ಉಂಟು, ಹಾ ಎನ್ನುವುದು ಕೊನೆಯಲ್ಲಿ ಉಂಟು. ಪೂರ ನಿನ್ನ ನಾವು ನೋಡಿದೆವು. ಯಾದ್ಯಷ್ಟ ಅಂತ ಯರಲವ ಶಶ ಸಹ ಅಂತ ಅಲ್ಲಿ ಮುಗಿಯಿತು. ಹಾ ಎನ್ನುವುದ್ರಲ್ಲಿ ಲಾಸ್ಟ್, ಮತ್ತೆ ಇಡುವುದು ಲಾ ಎನ್ನುವುದು ಲಾದ್ಯ. ಅವ್ರು ಹೇಳೋದು ಒಂದೇ ಬಗೆ ಅಂತ. ಆದಿಂದ ಹಾದವರೆಗೆ ಅಹಂ ಎನ್ನುವುದು ದೇವರು, ನಾನು ಅಲ್ಲ. ನಾನು ಯಾರು ನಿಜವಾಗಿ? ದೇವರು. ನಾನು ಯಾರು ನಿಜವಾಗಿ? ದೇವರು. ನಾನು ಎನ್ನುವುದು ಅಹಂ ಬ್ರಹ್ಮಾಸ್ಮಿ. ದೇವರು ಹೇಳಿದ್ದು ನಾನು ಪೂರ್ಣ ಇದ್ದೇನೆ, ನಾನು ಬಿಡಲಾರದವನಿದ್ದೇನೆ. ಅಹೇಯತ್ವಾದ ಅಹನ್ನಾಮ. ನನ್ನನ್ನು ಯಾರಿಗೂ ಬಿಡ್ಲಿಕ್ಕೆ ಆಗುವುದಿಲ್ಲ. ನಾನು ಬಿಟ್ಟರೆ ಯಾರು ಇರುವುದೂ ಇಲ್ಲ. ಬಿಡಲಾರದ ಸಂಗತಿ ಯಾರು ಅಂದರೆ ದೇವರೇ. ಹೆಚ್ಚಗಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲಿಯೂ ಇಲ್ಲ ಅಂತ ದೇವರನ್ನು ಮಾಡಲಿಕ್ಕೆ ಬರುವುದಿಲ್ಲ. ಗಡಿ ಬಾರೋದು ಗಡಿಯಲ್ಲಿ ಪಾರು ಮಾಡಲಿಕ್ಕೆ ಎಲ್ಲಿವರೆಗೆ ಗಡಿ ತೋರಿಸಿ ಎಲ್ಲಿ ದೇವರಿಲ್ಲ. ಅದನ್ನ ದೇವರಿಗೊಂದು ಊರಿಂದ ಹೊರಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ಇನ್ನು ಕೆಲವರು ಹೇಳುದು ನಾನೆಲ್ಲ ಅಂತರ್ಯಾಮಿ ಎಲ್ಲ ತಗೊಳ್ಳುವುದಿಲ್ಲ. ತಗೊಳ್ಳಿಕ್ಕೆ ಅಂತ ಈ ಒಂದು ಅಂಗಡಿಯಲ್ಲಿ ಸಿಕ್ಕುವ ಸೊತ್ತು ಅದು ಒಳಗೆ ಇರುವುದೇ ವಸ್ತು. ಹೊರಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ದೇವರನ್ನು ಎಲ್ಲಿಂದ ತೆಗೆಯುವುದು ನಾವು? ಕಣದಲ್ಲಿ ತುಂಬಿದ ದೇವರನ್ನು ಹೊರಗೆ ಹಾಕುವುದಿಲ್ಲ. ಹಾಲಿನ ಕಣದಲ್ಲಿ ತುಪ್ಪದ ಪಸೆ ಉಂಟು, ನಾನು ತುಪ್ಪವನ್ನು ತಿನ್ನುವುದಿಲ್ಲ ಬಿಟ್ಟಿದ್ದೇನೆ ಹೇಳಿದ್ರೆ, ವ್ರತ ನಿಂದು ಹೇಳಿದ್ರೆ, ಹಾಗಾದ್ರೆ ಹಾಲೆಂತ ಮಾಡ್ತೀನಿ? ಅದು ತುಪ್ಪ ತೆಗೆದು ತಿಂತೇನೆ. ತುಪ್ಪ ತೆಗೆದ್ರೆ ಹಾಲಲ್ಲಿ ಸಿಗ್ತದೆ. ನೀನು ಮಂಡೆ ಗೊತ್ತಿಲ್ಲ ಅವನಿಗೆ. ಹಾಗೆ ವ್ಯಾಪ್ತಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾನೆ. ಪ್ರತಿಯೊಂದು ಕಣದಲ್ಲಿಯೂ ಭಗವಂತ ತುಂಬಿದ್ದಾನೆ. ಆದ್ರಿಂದ ನಾನು ಅಂತರ್ಯಾಮಿಯು ತಗೊಳ್ಳೋದಿಲ್ಲ ಎಂತ ನೀನು ತಗೊಳ್ಳದಿದ್ರೆ ಅದೇನು ಬರೋದಿಲ್ಲ ಅಲ್ಲ, ಇರುವುದು. ನೀನು ಹೊರಗೆ ಹಾಕಿ ಹೇಳಿದ್ರೆ ಅದು ಹೋಗುವುದಿಲ್ಲ, ಹೊರಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ದೇವರನ್ನು ಬಿಟ್ಟಿರ್ಲಿಕ್ಕೆ ನಮಗೆ ಆಗುವುದಿಲ್ಲ, ಇನ್ನು ಉಳಿದವರಿಗೆ ಆಗುವುದಿಲ್ಲ. ಆದ್ರಿಂದ ಅಂತರ್ಯಾಮಿ ಇಲ್ಲ ಹೇಳುವವರಿಗೆ ಮಂಡ ಸರಿ ಇಲ್ಲ. ಯಾಕೆಂದ್ರೆ ಇಡೀ ವೇದ ಪೃಥಿವ್ಯಾಂ ತಿಷ್ಟನ್ ಪೃಥ್ವೀಂ ಅಂತರೋಯಂ ಪೃಥ್ವೀನಮೇದ ಹೇಳಿಕೊಂಡು ಮಣ್ಣಿನಲ್ಲಿ ಇದ್ದು, ಮಣ್ಣಿಗೆ ಗೊತ್ತಿಲ್ಲದಾಗಿದ್ದು, ಮಣ್ಣಿನ ಹೆಸರು ಪಡೆದು ಅದಕ್ಕಿಂತ ಬೇರೆಯಾಗಿರುವ, ಮಣ್ಣಿನ ಒಳಗೂ ಹೊರಗೂ ಇರುವ ವ್ಯಕ್ತಿ ಅದು ಏಷದ ಆತ್ಮ ಅಂತರ್ಯಾಮಿ. ಅಮೃತ ಅದು ಅಂತರ್ಯಾಮಿ. ಅಲ್ಲಿ ಕೊನೆಗೆ ಹೇಳ್ತಾ ಆತ್ಮನಿ ತಿಷ್ಟನ್ನು ಶುರು ಮಾಡ್ತಾರೆ. ಜೀವನಲ್ಲಿ ಇದ್ದುಕೊಂಡು ಜೀವನಕ್ಕಿಂತ ಬೇರೆಯಾಗಿದ್ದು
ಜೀವನಿಗೆ ಕಂಟ್ರೋಲ್ ಮಾಡುವವ ಅವನೇ ಅಂತರ್ಯಾಮಿ ಅದು ನಾರಾಯಣ. ಹಾಗಾದ್ರೆ ಆತ್ಮನ ಒಳಗಿದ್ದು ಹೇಳಿ ಜೀವನೊಳಗೆ ಉಂಟಲ್ಲ, ಜೀವನೇ ದೇವರಾಗುವುದು ಹೇಗೆ? ಮತ್ತೆ ಜೀವನ ಒಳಗಿರುವುದು ಹೇಳುವಾಗ ಒಳಗೆ ಅಂದ್ರೆ ಮನೆ ಮತ್ತೆ ಒಳಗಿದ್ದಾನೆ ಹೇಳಿದ್ರೆ ಯಜಮಾನ, ಮನೆ ಮತ್ತೆ ಯಜಮಾನ ಒಂದೇ ಆಗ್ತಾನ? ಸಾಧ್ಯವೇ ಇಲ್ಲ. ಹೊರಗೂ ಇದ್ದಾನೆ ಹೇಳಿ ಆಯ್ತು ಒಂದು ದೇವರನ್ನು, ಒಳಗೂ ಇದ್ದು ಹೊರಗೂ ಇದ್ದುಕೊಂಡು ನೇಮಿಸುವನ್ನುವಾಗ ಇದನ್ನೇನು ಹೇಳಲಿಕ್ಕೆ ಆಗ್ತದೆ? ಈ ಆಕಾಶೇ ತಿಷ್ಟನ್ನಂತ ಎಲ್ಲ ಕಡೆ ಇರುವ ಭಗವಂತನ ಬಗ್ಗೆ ಹೇಳ್ತಾ ಅಂತರ್ಯಾಮಿ ನಾರಾಯಣ. ಇಲ್ಲಿ ಅಂತರ್ಯಾಮಿ ಅಂದ್ರೆ ಯಾರು ಅಂದ್ರೆ ಅಂತರ್ಯಾಮಿ ನಾರಾಯಣ ಅಂತಲೇ ಬರೆದಿದ್ದಾರೆ ಭಾಷ್ಯಕಾರರೆಲ್ಲ. ಇವನ್ ಶಂಕರ ಭಾಷ್ಯಕಾರನ ಬರೆದಿದ್ದಾನೆ ಅಂತರ್ಯಾಮಿ ನಾರಾಯಣ. ಮತ್ತು ನಾನು ಅಂತರ್ಯಾಮಿ ತಗೊಳ್ಳೋದಿಲ್ಲ ಅಂದ್ರೆ ಯಾರಿಗೆ ಹೇಳೋದು? ನೀನು ತಗೊಳ್ಳದಿದ್ರೆ ಅಂತರ್ಯಾಮಿ ಇಲ್ಲ ಆಗ್ತಾನೆ. ಇದು ಒಳ್ಳೆ ಕಥೆ ಆಯ್ತು. ನಾನು ದೇವರನ್ನು ನಂಬುವುದೇ ಇಲ್ಲ ಅಷ್ಟು ಹೇಳಿದ ತಕ್ಷಣ ದೇವರು ಇಲ್ಲ ಆಗ್ತಾನ? ನೀನು ನಂಬದಿದ್ರೆ ಅಷ್ಟೇ ಹೋಯ್ತು. ನೀನು ಮಾತಿನಲ್ಲಿ ಹೇಳಿದ್ಯಲ್ಲ ಇದ್ದಾರೆ ದೇವರನ್ನು ಅಂತಂದು, ನೀನು ಎಲ್ಲಿ ಹೇಳ್ತಾ ಇದೆಯಲ್ಲೇ ದೇವರಿದ್ದಾರೆ. ದೇವರನ್ನು ನಂಬುವುದಿಲ್ಲ ಹೇಳುವಾಗಲೇ ದೇವರುಂಟಲ್ಲ ಅಂತಲ್ಲ, ಇಲ್ಲದೆ ಹೇಳಲಿಕ್ಕೆ ನಂಬದೆ ಹೇಳೋದು ಹೇಗೆ? ಅವನು ಶಬ್ದವನ್ನಾದ್ರೂ ಇಟ್ಕೊಂಡನಲ್ಲ. ಬಿಡಿ, ಚರ್ಚೆ ಪ್ರಯೋಜನ ಇಲ್ಲ. ಸಕಲ ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಅದನ್ನು ಸರ್ವವೇದದ ಪ್ರತಿಪಾದ್ಯ ದೇವರು ಯಾರು ಅಂದರೆ ದೇವರೇ, ನಾರಾಯಣನೇ. ಮುಖ್ಯವಾಗಿ ಅವನೇ. ಅವನ ಬಿಟ್ಟು ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಮಾತುಗಳು ಪ್ರವೇಶ ಮಾಡಿ ಹೇಳಲ್ಪಡುವಂಥದ್ದು ವಿಷ್ಣು ಅಂದರೆ ಅವನೇ. ಆದ್ದರಿಂದಲೇ ಬ್ರಹ್ಮ ಜಿಜ್ಞಾಸ ಮಾಡಿತ್ತು. ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವರನ್ನು ತಿಳ್ಕೊಳ್ಬೇಕು ಅಂತ. ಆ ಬ್ರಹ್ಮ ಯಾರು ಕೇಳಿದರೆ, ಯಥೋ ವೈಮಾನಿ ಭೂತಾನಿ ಜಾಯಂತೇನ ಜಾತಾನಿ ಜೀವಂತಿ ಅದ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿ ಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ. ಈ ಜಗತ್ತು ಯಾರಿಂದ ಬಂತು, ಯಾರಲ್ಲಿ ನೆಲೆಗೊಂಡಿದೆ, ಯಾರದನ್ನು ಮುಳುಗಿಸ್ತಾನೆ ತೆಗಿತಾನೆ, ಕೊನೆಗೆ ಯಾರು ತಿಳಿದವನೊಳಗೆ ಪ್ರವೇಶ ಮಾಡ್ತಾರೆ, ಅದು ಬ್ರಹ್ಮ, ಅದು ದೇವ. ಅದನ್ನು ಅವನು ತತ್ವ ಅನ್ನೋದು. ವದಂತಿ ತತ್ವವಿದತ್ತ ತತ್ವಂ ವಿಜ್ಞಾನ ಅದ್ವಯಂ, ಜ್ಞಾನ ಸ್ವರೂಪವಾದದ್ದು ಚಿತ್, ಪರಮಚೇತನ, ಎಂದೂ ಜಡದ ಸಂಪರ್ಕ ಇಲ್ಲದವ, ಅದು ಭಗವಂತ. ಅದ್ವಯಂ, ಅವನಿಗೆ ಯಾರು ಸಾಟಿ ಇಲ್ಲ, ಎಂದೂ ಆಗುವುದಿಲ್ಲ ಅಂಥವನು. ಅವನನ್ನು ನಾವು ಬ್ರಹ್ಮ ಅಂತ ಕರಿತೇವೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ. ಹೀಗೆ ವೇದ ಚಿಂತನೆಕಾರರೇ ಏಕೇವ ಮಹಾನಾತ್ಮ ದೇವತಾ ಅಂತ ಒಬ್ಬನೇ ದೇವರನ್ನು ಗಟ್ಟಿ ಮಾಡಿದ್ದಾರೆ. ನಾವು ಪ್ರತ್ಯೇಕವಾದ ಗೊತ್ತಿಲ್ಲದ ದೇವತೆಗಳನ್ನು ಹೇಳಿ ತಿಳಿದು ಏನು ಮಾಡು? ನಮ್ದು ಸರ್ಕಸ್ ಅಷ್ಟೇ. ಗೊತ್ತಿಲ್ಲದನ್ನು ಹೇಳಿಕೊಂಡು ಟೈಮ್ಸ್ ಸಾಯಿಸಿಕೊಂಡು ಒದ್ದಾಡೋದು, ಅರ್ಥ ಆಗುವುದಿಲ್ಲ ಕೊನೆಗೂ ಸಹ. ಇರಬೇಕು. ಈ ಕೆಲವು ಹತ್ರ ಬಂದು ಕೇಳೋದು, ಇದು ಯಾವ ಮರ ಹೇಳ್ತಾರೆ, ಅದು ಯಾವ ಮರ ಎಲ್ಲ ಕೇಳೋದವ್ರು. ನಾನು ಹೇಳೋದು ಎಲ್ಲ ಕೇಳಿ, ತೊಂದರೆ ಇಲ್ಲ. ಅವ್ರು ಹೇಳ್ತಾರೆ ಕೇಳಿ, ಮತ್ತೆ ಪುನಃ ನೀವು ಹೇಳ್ತಾ ಬನ್ನಿ ಅದು ಯಾವುದು ಅಂತ. ಅದು ಗೊತ್ತಿಲ್ಲ. ಅವನು ಸಹ ಹೇಳೋದೇಗೋ ಅದು ಒಂದು ವಿಶೇಷ ಮರ, ಅದೊಂದು ಎಲ್ಲ ವೃಕ್ಷ ವಿಶೇಷ. ಏನೋ 10-50 ಟಿಫಿನ್ ತಿನ್ನಲಿಕ್ಕೆ ಮಾಡಿರ್ತಾರೆ ಗೌಜಿ ಔತಣಗಳಲ್ಲಿ, ಮದುವೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ. ಎಂತ ಕೇಳಿದರೆ ಅಡುಗೆವನ್ನೇ ಮೊದಲು ಗೊತ್ತಿರೋದಿಲ್ಲ. ಅವನಲ್ಲಿ ಇದ್ದದ್ದು ಅಸೆಂಬಲ್ ಮಾಡಿದ್ದು ಹೊಸತಾಗಿ ಅವ್ರು ಹೇಳಿದ್ದಾರೆ, ಮಾಡಿದ್ದೀವ. ಕೊನೆಗೆ ಅದೊಂದು ಭಕ್ಷ್ಯರಿ ವಿಶೇಷ ಅಂತಾರೆ. ಯಾವುದೊಂದು ಹೆಸರು ಕೊಡ್ತಾನೆ, ಮತ್ತೆ ಬೇಕಾದ್ರೆ ಇಸ್ರೇಲ್ ಅಂತಾನೆ. ನಮ್ಗೆ ಯಾವುದಾದ್ರೂ ಒಂದು ಬಂದಿರ್ತಾರೆ, ಇವನಿಗೂ ತಿಂದ್ರೆ ಆಯ್ತು, ಅವನಿಗೆ ಹೇಳಿದ್ರೆ ಆಯ್ತು, ಎಂತ ಗೊತ್ತಿಲ್ಲ. ಇಸ್ರೇಲ್ ಪಾಕ ಹೇಗೆ? ಅದು ಮೈಸೂರು ಪಾಕ್ ಇಲ್ವ? ಹಾಗೆ ಈಗ ದಸರಾದಲ್ಲಿ ಮೈಸೂರು ಪಾಕ್ ಇದ್ದಾಗ ಈ ಟೈಮಲ್ಲಿ ಅದು ಇಸ್ರೇಲ್ ಪಾಕ್ ಈಗ ಗೌಜಿ ಉಂಟಲ್ಲಿ, ಅದ್ರಿಂದ ಆಗ್ಬೋದು. ಆಯ್ತು ತಿಂದು ಜಹಾಂಗೀರು ನಾವೆಲ್ಲ ಹೇಳುದಿಲ್ವ? ಯಾರ್ಯಾರದನ್ನು ಹೆಸರು ಕೊಡುವಾಗ ಒಬ್ಬ ಔರಂಗಜೇಬ ಹೇಳಿದ್ರೆ ತಿನ್ಲಿಕ್ಕೆ ತಯಾರಿದ್ದಾರೆ, ಅವರೇನು ತೊಂದರೆ ಇಲ್ಲ ಮಾಡಿ ಹಾಕಿದ್ರೆ. ನಮಗೆ ಈಗ ಏನು ಗೊತ್ತಿಲ್ಲದ ಹಾಗೆ ಗೊತ್ತು ನಿಜವಾಗಿ. ಇದು ನಾನು ನಾಟ್ ಜೋಕಿಂಗ್. ದೇವತೆ ಅಧ್ಯಾಯ ಅಂತ ಏನಿದೆ ವೇದದಲ್ಲಿ, ನಮಗೆ ಏನು ಅರಿಕೆಗೆ ಬಾರದ ದೇವತೆಗಳೆಲ್ಲ ಸಿಗ್ತಾರೆ. ಎಂದೇ ಪೋರ್ಟ್ಫೋಲಿಯೋ ಎಲ್ಲ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಕೆಲವೇ ಇಂದ್ರ ಯಮ ಇವರೆಲ್ಲ ಗೊತ್ತುಂಟು, ಬಿಟ್ರೆ ಪ್ರಸಿದ್ಧರು ಬಿಟ್ರೆ ಅಲ್ಲಿ ಹೇಳೋ ಪಟ್ಟಿ ಏನು ಗೊತ್ತಿಲ್ಲ. ಆದರೂ ಕೆಲವರಿಗೆ ಅದು ಇರ್ಲಿ ಉಂಟಲ್ಲ ಹೇಳು, ಉಂಟಲ್ಲ ಅದು ಗ್ಯಾರಂಟಿ ಅನ್ನೋದು. ಗೊತ್ತಿಲ್ಲದೆ ಹೇಳುದು ಯಾಕೆ? ಯಾರನ್ನು ಗೊತ್ತಿಲ್ಲದವರನ್ನು ಕರೆದು ಏನು ಮಾಡೋದು ನಾವು? ಅದಕ್ಕೆ ಮೊದಲೇ ಅವನು ಎಚ್ಚರ ಕೊಟ್ಟ, ಏಕೇವ ಮಹಾನಾತ್ಮನೇ. ಎಲ್ಲ ಹೆಸರು ಹೇಳು, ದೇವರೊಬ್ಬನನ್ನು ತಿಳ್ಕೊಂಡ್ಬಿಡು. ದೇವರನ್ನು ಕರೆ, ಪರಿಚಯವುಳ್ಳ ದೇವರನ್ನು ಮರೆತು ಬಿಟ್ಟು ಅಪರಿಚಿತರಾದರೂ ಇದ್ದಾರೆಲ್ಲ ಗೊತ್ತಿಲ್ಲ ಯಾರನ್ನ ಹೇಳಿಕೊಂಡು ಗಂಟೆಗಟ್ಟಲೆ ಅದು ಒದ್ದಾಟ ಪಟ್ಟು ಓದಿಕೊಂಡು ಅದರಲ್ಲಿ ಪ್ರಿಂಟ್ ಮಿಸ್ಟೇಕ್, ಅದು ಒಬ್ಬ ಪರಿವಾಗಿನ ಓರಿವು. ಈ ಗಮ್ಮತ್ತು ಅಂದರೆ ತುಳಸಿ ಅಂದರೆ ಏನು ಕೇಳಿದರೆ ಒಂದಿತ್ತು. ತುಳಸಿ ಅಂದರೆ ಬಾಲಪತ್ರಾಸ್ಯಾತ್ ಅಂತ ಬರ್ದವ, ಸಣ್ಣ ಎಲೆಯ ವಸ್ತು ಅಂತ. ಅಂದರೆ ಇವೆಲ್ಲ ದೊಡ್ಡ ದೊಡ್ಡ ಎಲೆ ಇರೋದು, ಮರ ಇದೆಲ್ಲ ದೊಡ್ಡ ಎಲೆ. ಕಂಪ್ಯಾರಿಟಿವ್ ತುಳಸಿ ಇದು ಭಾರಿ ದೊಡ್ಡ ಎಲೆ ಆಗ್ತದೆ ಉಳಿದ ಗಿಡಗಳು. ಅದರದ್ದು ಭಾರಿ ಸಣ್ಣದು, ಅದಕ್ಕೂ ಸಣ್ಣದು ಉಂಟು. ಈ ತಿಂತ್ರಿಣಿ ಅಂದರೆ ಹುಳಿ ಅಥವಾ ನೆಲ್ಲಿ, ಅದು ನೆಲ್ಲಿದು ಸ್ವಲ್ಪ ಉದ್ದ ಬರುತ್ತದೆ. ಈಗ ತುಳಸಿ ಅಂದರೆ ಬಾಲಪತ್ರ ಅಂತ ಬರ್ಯಾನೆ. ಇವ ಬರ್ಕೊಳ್ಳುವ ಒಂದು ಕಡೆಯಲ್ಲಿ ಅಥವಾ ಏನು ಮಾಡುವವ ತುಳಸಿ ಬಾಲಪುತ್ರ ಸ್ಯಾದ್ ಬರ್ತಿದ್ದಾನೆ. ಅವ ಕೊಬ್ಬು ಕೊಟ್ಟ ಬೀಲೆ ಇಟ್ಟ ಅದಕ್ಕೆ. ಮುಂದುವರೆದವರು ಅವ ಏನು ಮಾಡಿದ, ಇನ್ನೊಬ್ಬ ತುಳಸಿ ಬಾಲ ತನಯ ಅಂದ. ಯಾಕೆ ಪುತ್ರ ಶಬ್ದ ಇನ್ನೊಂದು ಶಬ್ದ ತನಯ ಅಂದ. ಅದು ಮುಂದೋಗಿ ಆಯ್ತು, ಇನ್ನೇನು ಸರಿಯಾಗುವುದಿಲ್ಲ ಈಗ ಕೋಶಗಾರರಿಗೆ. ಒಂದು ವರ್ಡಿನಿಂದ ಇದ್ದದ್ದೋಗಿ ಭತ್ತ ಇದ್ದದ್ದು ಹೋಗಿ ಪುತ್ರ ಆಗ್ಲಿಕ್ಕೆ ಹೋಗಿ, ಈ ಪತ್ರಕರ್ತರಲ್ಲಿ ಹಾಗೆ ಕೆಲವೊಮ್ಮೆ ಪುತ್ರಕರ್ತರು ಅಲ್ಲಿ ಹೇಳಿದ್ದೊಂದು ಇರ್ತೇವೆ, ಒಗ್ಗರಣೆ ಹಾಕಿ ಇನ್ನೊಂದು ಬರೆದಿರ್ತಾರೆ.
ಏನೋ ಒಂದು ಗಮ್ಮತ್ ಮಾಡ್ತಾರೆ, ಕೀಟಲೆ ಮಾಡ್ತಾರೆ, ಇವರು ಅದನ್ನು ಬೇರ್ಪಡಿಸ್ತಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲದ ದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡು ಏನೋ ತಪ್ಪು ಮಾಡಿ, ಮೊನ್ನೆ ಇತ್ತೀಚೆಗಿತ್ತು ಆಶ್ಲೇಷ ಬಲಿ ವಿಧಾನದಲ್ಲಿ ಬರತಕ್ಕ ಇವತ್ತಿನ ಒಂದು ಕೆಲವು ಹೆಸರುಗಳಲ್ಲಿ ಮೇಜಯಾಯ ಸ್ವಾಹ ಅಂತ. ನಾನು ಒರಿಜಿನಲ್ ಅವರ ಹೆಸರುಗಳಿಗೆ ಒಂದು ಶಬ್ದ ಕೊಟ್ಟೆ, ಅದು ಜನಮೇಜೆ ಉಂಟು. ಹೌದಲ್ಲ ಮಾರೆ, ಜನಮೇಜಿದು ಮೇಜೆಯ ಇದು ಎಲ್ಲಿ ತಪ್ಪಿ, ಜನನಂತೆ ಇದ್ದ ಹೆಸರು ಜನಮೇಜಯ ಅಂತ, ಅದನ್ನು ಬಿಟ್ಟು ಮೇಜೆಯ ಇದು ಮೇಜೆಯ, ಹೀಗೆ ಎಲ್ಲಿ ಕಟ್ ಆಗ್ತದೆ ಎಲ್ಲಿ ಜಾಯಿಂಟ್ ಆಗ್ತದೆ ಗೊತ್ತಿಲ್ಲ. ಆದ್ರಿಂದ ಗೊತ್ತಿಲ್ಲದ ಸಂಗತಿಗಿಂತ ಗೊತ್ತಿರುವ ಸಂಗತಿಯಲ್ಲಿ ದೇವತೆಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲದವರು ಎಲ್ಲಿಯಾದ್ರೂ ಕ್ರಾಸ್ ರೆಫರೆನ್ಸ್ ಇದ್ರೆ ತಿಳ್ಕೊಳ್ಳೋದು ಚಂದ. ಅದಿಲ್ಲಾದಾಗ ನಿಜವಾಗಿ ದೇವರನ್ನು ಕರೆಯೋದು ಭಾರಿ ಇಷ್ಟು ದೇವತಾ ಚಿಂತನೆಯಲ್ಲಿ ನಾವು ನೋಡಿಕೊಂಡ್ರೆ ರಾತ್ರಿ ಸುತ್ತಗೆ ನೇರ ಕೈ ಹಾಕ್ಬೋದು. ನೀವು ಸ್ವಲ್ಪ ಗಲಾಟೆ ಜಾಸ್ತಿ ಮಾಡಿದ್ದು ಯಾಕೆ ಗೊತ್ತಂತ, ಅದು ರಾತ್ರಿ ಅಂದರೆ ಎಂಥದ್ದು? ರಾತ್ರಿ ಅಷ್ಟು ದೇವತಾ ದುರ್ಗಾ ಅಂತ ನೀವು ಹೇಳಿ, ಸ್ತ್ರೀ ಶಕ್ತಿಯನ್ನು ಹೇಳಿ, ಹೋಗಿ ಹೋಗಿ ಮಾರಿ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತದೆ ಅಂತ ಶುರು ಮಾಡಿ ಭಾರಿ ದೊಡ್ಡ ಪ್ರವಚನ ಕೊಟ್ಟು ಕೊನೆಗೂ ಹಾಳಾಯ್ತಲ್ಲ. ಎಂಥದ್ದು ಹಾಳಾಗಲಿಲ್ಲ. ದೇವರಿಗೆ 2 ರೂಪ ಉಂಟು, ಸ್ತ್ರೀ ರೂಪಶ್ಚೈವ ಪುಂರೂಪ. ದೇವರಿಗೇನು ಗಂಡು ಹೌದು ಹೆಣ್ಣು ಹೌದು. ದೇವರು ನಪುಂಸಕ ಅಲ್ಲ ಮಾತ್ರ. ಅದು ಯಾಕೆ ಅಂದರೆ ಗಂಡಸರಲ್ಲಿ ದೇವರು ಗಂಡು ರೂಪದ ಬಿಂಬ, ಹೆಂಗಸರಲ್ಲಿ ದೇವರು ಹೆಣ್ಣು ರೂಪದ ಬಿಂಬ. ಏನಾಯ್ತು, ತಪ್ಪುಂಟು. ಅದು ಜೀವರಲ್ಲಿ ಭೇದ ಉಂಟ. ಮತ್ತೆ ತುಳುವಿನಲ್ಲಿ ಹೇಳುದು ಕೇಳುದಿಲ್ಲ ನಿಮಗೆ ಅಂತ ಬನ್ನಂಜರು ಕೇಳಿದ್ರು. ಆಣು ಜೇವು ಪೊಣ್ಣು ಜೇವು, ಆಣು ಜೀವ ಪೊಣ್ಣು ಜೀವ ಅಂತ. ಅದು ತುಳುವಲ್ಲಿ ಮಾತ್ರ ಭಾಷೆಯಲ್ಲಿ ಇರೋದು. ಆಣ್ ಜೇವು ಪೊಣ್ಣು ಜೇವು ಹೇಳೋದು. ಅದು ಹೇಳುವಾಗ ಜೇವು ಜೀವ ಅಂತಾರೆ. ಹೆಣ್ಣನ್ನು ಹೇಳಿದಾಗ ಶಬ್ದಕ್ಕೆ ಅಂತದೆ ಆಣ್ ಜೀವ ಪೊಣ್ಣು ಜೀವ ಅಂತ ಹೇಳಬೇಕು. ಜೀವನನ್ನು ಗಂಡು ಹೆಣ್ಣಾಗಿ ಗುರುತಿಸುವ ಏಕೈಕ ಭಾಷೆ ತುಳು. ಇಂಗ್ಲಿಷಲ್ಲಿ ಪರ್ಸನ್, ಮೇಲ್ ಆ್ಯಂಡ್ ಫಿಮೇಲ್, ಅದರಲ್ಲಿ ಅಂತ ಅರ್ಥ ಆಗೋದಿಲ್ಲ. ಜೆಂಡರಲ್ಲಿ ಏನು ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ವಿಶೇಷವಾದಂತಹ ಮಾತು. ಆದ್ದರಿಂದ ಗಂಡು ಹೆಣ್ಣು ಎನ್ನುವುದೊಂದು ಜೀವಗಳ ಭೇದ, ಅದು ವ್ಯತ್ಯಾಸ ಆಗುವುದಿಲ್ಲ. ಗಂಡು ಗಂಡೆ, ಹೆಣ್ಣು ಹೆಣ್ಣೆ. ಆದರೆ ಅದರ ದೇಹ ಮಾತ್ರ ಬದಲಾಗಬಹುದು. ಯಾವಾಗ ಗಂಡಿಗೆ ಶಾಪ ಬಂದು ಹೆಣ್ಣು ದೇಹ ಬರಬಹುದು, ಹೆಣ್ಣಿಗೆ ಶಾಪದಿಂದ ಗಂಡು ದೇಹ ಬರುವುದು ಅಂತ ಇಲ್ಲ. ಇದು ದೊಡ್ಡ ಸಿದ್ಧಾಂತಗಳೆಲ್ಲ. ಅದರಿಂದ ಶಿಖಂಡಿಯ ಕಥೆ ಎಲ್ಲ ಹಾಗೆ ಆದದ್ದು. ಅವನಿಗೆ ಹುಟ್ಟುವಾಗ ಹೆಣ್ಣೆ ಆಗಿ ಹುಟ್ಟಿತ್ತು, ಅವನಿಗೆ ಮತ್ತೆ ಗಂಡು ದೇಹ ಕೊಟ್ಟದ್ದು, ಹೆಣ್ಣು ಜೀವ ಅಲ್ಲೇ ಇತ್ತು ವ್ಯವಸ್ಥೆ. ಮತ್ತೆ ಬಿಟ್ಟು ಹೋದ ಕಥೆ ಎಲ್ಲ. ಅದು ಸ್ಥೂಣಾಕರಣ ಅಂತ ಗಂಧರ್ವ ಒಳಗೆ ಒಂದು ಗಂಡು ದೇಹದ ಕೆಲಸಕ್ಕೋಸ್ಕರ ಅವು ಕೂತಿದ್ದಾನೆ. ಇಲ್ಲ ಅದ್ರ ಕೆಲಸ ಆಗೋದಿಲ್ಲ ಗಂಡು ಜೀವನದ್ದು, ಒಂದು ವಾರದಿದ್ರೆ ದೇಹದಲ್ಲಿ. ಹೀಗೆಲ್ಲ ಬಹಳ ದೊಡ್ಡ ಕೆಲಸಗಳಾಗಿದೆ. ಅಂತ ಇರಲಿ, ದೇವರು 2 ಜಾತಿಯವನು ಹೌದು. ಆದ್ರಿಂದ ದೇವರನ್ನು ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಕರೀತು. ದೇವರು ಗಂಡು ಹೌದು ಹೆಣ್ಣು ಆದ್ರಿಂದ ದೇವರು ತಾಯಿ ಹೌದು ತಂದೆ ಹೌದು. ಹೇಳಿದ ತಕ್ಷಣ ಆಗ್ತದೆ ಅವನು ಹೆರುವುದು ಬೇಡವಾ? ಹೆತ್ತರೆ ತಾಯಿ. ದೇವರು ಹೇರ್ಲಿಲ್ವ? ಮತ್ತೆ ನಾಭಿಯಿಂದ ಕಮಲದಿಂದ ಚತುರ್ಮುಖ ಬಂದದ್ದು ಹೇಗೆ? ಮತ್ತೆ ದೇವರೇ ಎತ್ತದ್ದಲ್ಲ, ದೇವರು ಹೊಟ್ಟೆಯಿಂದ ಎತ್ತಿದ್ದಾನೆ. ದೇವರು ಹೆರುತ್ತಾನೆ, ಲಕ್ಷ್ಮಿಯು ಹೆರ್ತಾಳೆ. ಲಕ್ಷ್ಮಿಯು ಬ್ರಹ್ಮನನ್ನು ಎತ್ತಿದ್ದಾಳೆ, ದೇವರು ಎತ್ತಿದ್ದಾರೆ. ಹಾಗಾಗಿ ದೇವರು ಎತ್ತು ತೋರಿಸಿದ್ದಾರೆ. ಅಂದರೆ ದೇವರು ತಾಯಿ ಹೌದು ತಂದೆ ಹೌದು. 2 ರೂಪ ದೇವರಿಗೊಂಡು, ನಪುಂಸ ರೂಪ ಇಲ್ಲ. ಮತ್ತು ವರ್ಡ್ಸ್ ಮಾತ್ರ ಎಲ್ಲ ಲಿಂಗದ್ದು ದೇವರನ್ನು ಹೇಳ್ತದೆ, ಅದು ವಿಶೇಷ. ಆದ್ರಿಂದ ವರ್ಡ್ ನೋಡಿ ದೇವರನ್ನು ನಾವು ಗಂಡ ಹೆಣ್ಣು ಹೇಳಲಿಕ್ಕಿಲ್ಲ. ಸಂಸ್ಕೃತದ ಶಬ್ದಗಳೆಲ್ಲ ನಮ್ಮನ್ನು ಕಂಡಾಪಟ್ಟೆ ಗೋಳಾಡಿಸ್ತವೆ. ಇಂಗ್ಲೀಷು ಅಂಥದ್ದೇ ಇರಲಿ, ಅದಕ್ಕಿಂತ ಗೌಜಿ ಸಂಸ್ಕೃತ. ಸಂಸ್ಕೃತದಲ್ಲಿ ನೋಡಿ, ಹೆಂಡತಿಗೆ ಹೆಸರು ಪತ್ನಿ ಅಂತ ಉಂಟು, ಸರಿ, ಜಾಯ ಅಂತಲೂ ಉಂಟು, ಆಗ್ಬೋದು. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ದಾರಾಹ ಅಂತಾರೆ. ದಾರಾಹ ಅಂದರೆ ಅದು ಪುಲ್ಲಿಂಗ, ಬಹುವಚನ. ಹೆಂಡತಿಯರು ಅಂತ ಅರ್ಥ ಅಲ್ಲ, ಹೆಂಡತಿ ಅಂತಲೇ ಅರ್ಥ. ಕಳತ್ರಂ ಉಂಟು. ಕಳತ್ರಂ ಅಂದರೆ ಹೆಂಡತಿ ಅಂತ ಅರ್ಥ, ಅದು ನಪುಂಸಲಿಂಗ ಶಬ್ದ. ಮಿತ್ರಮಿದ್ದ ಹಾಗೆ ಕಳತ್ರಂ ಅಂದ. ಹೆಣ್ಣು ಎನ್ನುವ ಹೆಂಡತಿಗೇನೆ ಪದಗಳಲ್ಲಿ ಯಾವುದೇ ಲಿಂಗ ಇರ್ಬೋದು. ಪದಲಿಂಗ ವ್ಯಕ್ತಿಯನ್ನು ಗುರುತಿಸುವುದಲ್ಲ, ಕಂಟ್ರೋಲ್ ಮಾಡುವುದಿಲ್ಲ. ಯಾವ ಶಬ್ದದಲ್ಲಿ ಹೇಳಬಹುದು ಯಾವುದನ್ನು ಸಹ. ಆದ್ರಿಂದ ದೇವರನ್ನು ಬ್ರಹ್ಮ ಶಬ್ದದಿಂದ ಹೇಳ್ತೇವೆ, ಅದು ನಪುಂಸಲಿಂಗ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತೇವೆ. ವಿಶ್ವಂ ನಪುಂಸಲಿಂಗ, ವಿಷ್ಣು ಪುಲ್ಲಿಂಗ. ಮತ್ತು ಹೋಗುವಾಗ ಮುಂದೆ ಕೇವಲ ಗತಿ ಅಂತ ಬರ್ತದೆ, ಪುಲ್ಲಿಂಗ, ಸ್ತ್ರೀಲಿಂಗ. ಅದು ದೇವರನ್ನು ಯಾವ ಶಬ್ದದಲ್ಲಿ ಹೇಳಲಿಕ್ಕೆ ಬರ್ತದೆ. ದೇವರಿಗೂ ಲಿಂಗ, ಶಬ್ದಕ್ಕೂ ಲಿಂಗಕ್ಕೂ ಏನು ಸಮನ್ವಯ ಮಾಡಲಿಕ್ಕೆ ಹೋಗ್ಬೇಕು ನೋಡಿ. ಬೀದಿ, ಬೀದಿ ಅಂತದ್ದು
ಸಂಸ್ಕೃತದಲ್ಲಿ ರಾಸ್ತಾ ಅಂತ ಇಟ್ಕೊಳ್ಳು, ಅಥವಾ ವೀಥಿ ಅದು ಹೆಣ್ಣ, ಬೀದಿ ಅಂದರೆ ಬೀದಿ, ಅದು ಅದಕ್ಕೆ ಜೆಂಡರ್ ಉಂಟು ಮಾರ್ಯಾರೆ. ಆದರೆ ನಾವು ಅದನ್ನು ಹಾಗೆ ಕರಿತೇವೆ, ಭಿತ್ತಿ, ಗೋಡೆಯನ್ನು ಭಿತ್ತಿ ಅಂತೇವೆ, ಅದು ಹೆಣ್ಣಲ್ಲಿ ಶಬ್ದದಲ್ಲಿ ಉಂಟು. ಕುರ್ಚಿಯನ್ನು ಆಸನ ಅಂತ ನಪುಂಸಕಲಿಂಗದಲ್ಲಿ ಹೇಳ್ತೇವೆ. ಹೀಗೆ ಶಬ್ದಕ್ಕೂ ವಸ್ತುವಿಗೂ ಸಂಸ್ಕೃತದಲ್ಲಿ ಏನು ಸಂಬಂಧ ಇಲ್ಲ. ಆದ್ದರಿಂದ ಭಗವಂತನ ಶಬ್ದ ಬ್ರಹ್ಮ ಶಬ್ದ ಉಂಟು, ದೇವರ ನಪುಂಸಕಲಿಂಗ, ದೇವರ ನಪುಂಸಕ. ಕಾಳತ್ರಂ ಶಬ್ದ ಉಂಟು, ಅದು ಹೆಣ್ಣು ನಪುಂಸಕಲಿಂಗವಾದು, ಹಾಗೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆಯೇ ಶಬ್ದಗಳು ಎಲ್ಲವೂ ಭಗವಂತನನ್ನು ಹೇಳುತ್ತದೆ, ಆದರೆ ದೇವರಿಗೆ 2 ರೂಪ ಇದೆ. ಆದ್ದರಿಂದ ಇಲ್ಲಿ ರಾತ್ರಿ ಅದು ದೇವಿ ಅಲ್ಲ, ಮಾತ್ರ ಅಲ್ಲ, ದೇವರಿಗೂ ರಾತ್ರಿ ಎಂದು ಹೆಸರುಂಟು. ಇದು ವಿಶೇಷ. ಯಾಕೆ ಕೇಳಿದರೆ, ರತಿದತ್ವಾತ್ ಪರೋ ವಿಷ್ಣು ರಾತ್ರಿರಿತ್ಯಭಿಧೀಯತೆ ಅಂತ, ಮುಖ್ಯತಃ ರಾತ್ರಿ ರುಚ್ಯತೆ ಅಂತ. ನಾವೀಗೇನು ಹೇಳಿದ್ದು, ಮುಖ್ಯ ಅರ್ಥ ಬೇಕು ನಮಗೆ ಅಂತ. ಫಸ್ಟ್ ಅರ್ಥ, ಫುಲ್ ಅರ್ಥ, ಮೀನಿಂಗ್ ಯಾವುದು? ಅದು ರಾತ್ರಿ. ರಾತ್ರಿ ಅಂದರೆ ರಾತಿ ರಂ, ರಾತಿ ರಂ, ರಂ ಅಂದ್ರೆ ಸುಖ, ರಮಣಂ. ರಾತಿ ಅಂದ್ರೆ ಕೊಡ್ತದೆ ಅಂತ, ರಾತಿ ರ, ಸುಖವನ್ನು ಕೊಡುವುದರಿಂದ ದೇವರನ್ನು ರಾತ್ರಿ ಅಂತ ಕರೆದೇವ. ಮತ್ತೆ ದೇವರಲ್ಲದೆ ಮತ್ತೆ ಯಾರು ಸುಖ ಕೊಡುವವ? ಆನಂದ ಕೊಡುವವ ಯಾರು? ಆನಂದದಷ್ಟೇ ಮುಕ್ತಾನಂ, ಸುಖವನ್ನು ಕೊಡುವವ, ಆನಂದ ಕೊಡುವವ, ಮೋಕ್ಷವನ್ನು ಕೊಡುವವ ಅದು ಭಗವಂತನಾದ್ರಿಂದ ರಾತ್ರಿ. ರತಿದತ್ವಾತ್ ಪರೋ ವಿಷ್ಣು, ಅತ್ಯಂತ ಎತ್ತರದ ಭಗವಂತ, ಸಂಪೂರ್ಣ ಆನಂದ ಸ್ವರೂಪ, ಇದ್ದವನು ಕೊಡ್ಲಿಕ್ಕೆ ಸಾಧ್ಯ. ಇನ್ನೊಬ್ಬರಿಗೆ ಶ್ರೀಮಂತನಲ್ಲದವ ಇನ್ನೊಬ್ಬನಿಗೆ ದಾನ ಆಗಲಿ ಕೊಡುಗೆ ಆಗಲಿ ಕೊಡ್ತಾನೆ. ಸ್ವಯಂ ಅನವತೀರ್ಣ ಕಪ್ಪರ ಅಂತಾರೆ ಎದ್ದಿ. ಅವ ಮುಳುಗಿದ್ದಾನೆ ಮುಕ್ಕಾಲು ಕುತ್ತಿಯವರೆಗೆ ಕೆಸರಲ್ಲಿ, ಅವ ಪಕ್ಕದಲ್ಲಿ ಮುಳುಗಿದವ, ಸೊಂಟದಲ್ಲಿ ಮುಳುಗಿದವ ಹತ್ರ ಹೇಳ್ತಾನೆ, ನಾನು ಬರ್ತೇನೆ ಎತ್ತುತ್ತೇನೆ ಅಂತ. ಆಗ್ತದೆ? ಇವನೇ ಮುಕ್ಕಾಲು ಮುಳುಗಿದ್ದಾನೆ, ಬರುವುದು ಯಾವಾಗ ಎತ್ತುದು ಯಾವಾಗ? ಇಡೀ ಜಗತ್ತೇ ದುಃಖದಲ್ಲಿ ಮುಳುಗಿದೆ, ಯಾವ ದೇವತೆಗಳ ಆಶ್ವಾಸನೆ ಕೊಡು ಸತ್ಯವ ಬರ್ತೇನೆ ಅಂತ? ಇಂಪಾಸಿಬಲ್. ಅವನನ್ನೇ ಎತ್ತುವುದು ಬೇರೆ ಜನ, ಅವನದ್ದೇ ಕಂಟ್ರೋಲ್ ಬೇರೆಯವರಲ್ಲಿ ಉಂಟು. ಹಾಗಾಗಿ ಸರ್ವವನ್ನು ಕೊಡುವ ಅಹಮಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವಶ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಯಾವುದೇ ಕಾಮಕ್ರೋಧಗಳು ಬಲಿಯಾಗದೆ, ವೈಷಮ್ಯ ನೈರ್ಘಣ್ಯ ಇಲ್ಲದೆ, ಮಾಡಿದ ಕರ್ಮ ಬಲಿಗೆ ಅನುಗುಣವಾಗಿ, ಹೇಗೆ ಹೊರಗಿನ ಕರ್ಮ ಅಲ್ಲ, ಮಾನಸವಾಗಿ ವಾಚಿಕವಾಗಿ ಇಟ್ಟುಕೊಂಡು ತ್ರಿಕರಣಪೂರ್ವಕ ನೋಡುವಾಗ ಅಲ್ಲ. ಅವ 10,000 ದಾನ ಮಾಡಿದ್ದಾನೆ, ಇವ 1,000 ಕೊಟ್ಟಿದ್ದಾನೆ, ಖಂಡಿತ ಒಳ್ಳೆಯದೇ, ಇವನಿಗೆ ಪಾಸ್ ಗೇಟ್. ಯಾಕೆ ಹೇಳಿದ್ರೆ ಅವನಿಗೆ 2,000 ಸಂಬಳ, 1,000 ಸಂಬಳ, 1,000 ದಾನ ಮಾಡಿದ್ದಾನೆ, 50% ಧರ್ಮಕ್ಕೆ. ಅವನು 50,000 ತೆಗಿದ್ದಾನೆ ಸಂಬಳ, 10,000 ಕೊಟ್ಟದ್ದು, ಅವ 20% ಮಾಡಿತ್ತು. ಅಡ್ಡಿಲೇ ಉಂಟು. ಹೊರಗೆ ನೋಡೋನು 10,000ದಲ್ಲಿ ಸುಮಾರು ಕೆಲಸ ಆಯಿತು, ಇವನ 1,000 ಏನು ಕೆಲಸ ಆಗಲಿಲ್ಲ. ಸರಿ, ಕೆಲಸ ಮುಖ್ಯ ಅಲ್ಲ ನಮಗೆ, ಪರ್ಸೆಂಟೇಜ್ ಮುಖ್ಯ ಇರ್ತದೆ, ಭಾವನೆ ಮುಖ್ಯ ಇರ್ತದೆ. ಅದು ಇದನ್ನೆಲ್ಲ ಗುರುತಿಸಿ ಮಾರ್ಕ್ ಹಾಕಬೇಕು ದೇವರು. ಅದಕ್ಕೆ ಹೇಳಿ ದೇವರು ಕರ್ಣಾಧ್ಯಕ್ಷ ಅಂದ, ನಿರ್ಗುಣ ಅಂದ. ಅವನು ಏನು ಅದರಲ್ಲಿ ಯಾವುದೇ ರೀತಿಯಾದ ಮುಲಾಜಿಲ್ಲದೆ, ಯಾವುದೇ ವೈಷಮ್ಯ ನೈರ್ಗಣ್ಯ ಇಲ್ಲದೆ, ನನ್ನವಲ್ಲ ಹೌದು ನೋಡಿಕೊಳ್ಳಿ. ನಮೇ ದ್ವೇಷೋ ಅಸ್ತಿ ನ ಪ್ರಿಯ, ಕೃಷ್ಣ ಹೇಳ್ತಾನೆ, ನನ್ನ ಯಾರ ಮೇಲೂ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಹೇಗೆ ಅವರು ಉಪಾಸನೆ ಮಾಡ್ತಾರೆ ಹಾಗೆ ನಾನು ಅವರಿಗೆ ಯೋ ಯೋ ಯಾಮ್ ಯಾಮ್ ಧನಂ ಭಕ್ತ ಶ್ರದ್ಧೆಯ ಅರ್ಚಿತುಮಿಚ್ಚದಿ ತಸ ಅಚಲಾಂ ಶ್ರದ್ಧಾ ತಾಮೇವ ವಿದದಾಮ್ಯಂ. ಯಾರು ಹೇಗೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾರೆ ಹಾಗೆ ನಾನು ಅವರಿಗೆ ಮಂಡೆ ಇಟ್ಟಿರ್ತೇನೆ ಮಾಡಲಿಕ್ಕೆ, ಅದಕ್ಕೆ ಸಮನಾಗಿ ನಾನು ಅವರಿಗೆ ಬೆಲೆ ಕೊಡುತ್ತೇನೆ, ಲೋಕಗಳನ್ನು ಕರುಣಿಸ್ತೇನೆ, ಮುಗೀತು. ಅದನ್ನು ಭಗವಂತ ಸರ್ವೋತ್ತಮನಾದ ವಿಷ್ಣು, ಆನಂದವನ್ನು ಕೊಡುವ ಸಾಮರ್ಥ್ಯವುಳ್ಳವನಾದ್ರಿಂದ ಮತ್ತಾರು ಕೊಟ್ಟರು ಅವರು ಕೊಟ್ಟದ್ದೇ ಕೊಡಬೇಕು. ಆದ್ದರಿಂದ ಮುಖ್ಯತಃ ರಾತ್ರಿ ರುಚ್ಯತೆ, ಮುಖ್ಯಾರ್ಥದಲ್ಲಿ ಅವನೇ. ಈಗ ನಾವು ಶ್ರೀಮಂತ ಹೇಳಿದ ಹಾಗೆ, ಶ್ರೀಮಂತ ಅಂದರೆ ದುಡ್ಡುಳ್ಳವ, ಬಡವ ಅಲ್ಲ, ಆಯಿತು. ಹಾಗಾದರೆ APಯಲ್ಲಿ ಎಲ್ಲರೂ ಶ್ರೀಮಂತರೇ ಅಲ್ವಾ? ಅವರು ಪವರ್ಟಿ ಲೈನಿಗಿಂತ ಮೇಲಿದ್ದಾರಲ್ಲ, ಬಡವರಲ್ಲ, ಅವರಿಗೆ ಶ್ರೀಮಂತರಲ್ಲ. ಹಾಗಾದ್ರೆ ನಾವು ಅಂಬಾನಿ ಅದ್ವಾನಿಯಲ್ಲಿ ಕೇಳಿದೆ ಅಂತ ಹೇಳೋದು ಇದ್ರ ಬಂದಾಗ. ನಮ್ಮ ರಾಜ್ಯದಲ್ಲಿ ಕಂಡಪಟ್ಟೆ ಇದ್ದಾರೆ ಮಾರೆ ಶ್ರೀಮಂತರು, ನೋಡಿ ಕಾರ್ಡ್ ಉಂಟು ಅವರಿಗೆ ಅಂತ ಕರ್ಮ. APಯಲ್ಲಿ ಕಾರ್ಡ್ ಇದ್ದಾಗ ಶ್ರೀಮಂತರು. ಶ್ರೀಮಂತ ಅಂದರೆ ಒಂದು ಗೇಸ್ಮೆಂಟ್ ಉಂಟು, ಎಂಥದ್ದು ಅಂತ ಹೇಳಲಿಕ್ಕೆ ಉಂಟು. ಹಾಗಾಗಿ ಸುಖ ಉಂಟು ಹೇಳಿದ ತಕ್ಷಣ ಎಲ್ಲರೂ ಅಲ್ಲ, ದೇವರು ಮಾತ್ರ ಮುಖ್ಯದಾದ ಕೇಳಿದ್ದು. ಪೂರ್ಣ ಅರ್ಥದಲ್ಲಿ ರಾತ್ರಿ ದೇವರು. ತದಾಶ್ರಯತ್ವಾತ್ ದುರ್ಗಾಪಿ ರಾತ್ರಿ ರೀತ್ಯ ವಿಧೀಯತೆ. ದೇವರ ಆಶ್ರಯದಲ್ಲಿ ಇರೋದ್ರಿಂದ
ನೆಕ್ಸ್ಟ್ ಯಾರು ಕೇಳಿದ್ರೆ ಸುಖ ಕೊಡುವುದು ದುರ್ಗೆ. ಅಲ್ಲಿ ಬಂದೀಗ ರಾತ್ರಿ ಶಬ್ದಕ್ಕೆ 2 ಅರ್ಥ ಆಯ್ತು. ನಿನ್ನೆ ಒಂದಕ್ಕೆ ಬಂದಿದ್ದೆ, ಈಗ ಮುಖ್ಯ ಅರ್ಥಕ್ಕೆ ಬಂದು ಆ ಮುಖ್ಯ ಅರ್ಥ ಬರಬೇಕಾದ್ರೆ ಇಷ್ಟು ಪ್ರಶ್ನೋತ್ತರಗಳನ್ನೆಲ್ಲ ಮಾಡಿಕೊಂಡು ಬರಬೇಕಾಯ್ತು. ಯಾಕಂದ್ರೆ ಇಲ್ಲಾದ್ರೆ ಎಲ್ಲ ಮಾರೇ ದೇವರನ್ನೇ ಒಪ್ಪಿ ಹೇಳ್ತಾರೆ, ಅದೆಲ್ಲ ಬೇಡ. ದೇವರನ್ನು ಒಪ್ಪದೇ ಉಪಾಯ ಇಲ್ಲ ಅಂತ ಗೊತ್ತಾಗಬೇಕು. ಒಂದು ಟ್ರೇಸ್ ಮಾಡಿಬಿಟ್ರೆ ಇನ್ಯಾವತ್ತೂ ತಪ್ಪಿ ಹೋಗುದಿಲ್ಲ. ಅಷ್ಟು ಗಟ್ಟಿಯಾಗಿ ಸುಮ್ಮನೆ ಮೊಳೆ ಹೊಡೆದ್ರೆ ಬೀಳ್ತದೆ ಕೆಳಗೆ. ಅದು ಗಟ್ಟಿಸೆಲ್ಲ ಇಟ್ಟು ಚಂದ ಮಾಡಿ ಡ್ರಿಲ್ ಮಾಡಿ ಇಟ್ಟುಂಟಲ್ಲ, ಮತ್ತೆ ಬೀಳುದಿಲ್ಲ, ಹೊಡೆದದ್ದು ಸರಿ ಇರ್ತದೆ. ಹಾಗೆ ಒಂದ್ಸರ್ತಿ ಸರಿಯಾಗಿ ನಾವು ಬೇಸ್ಮೆಂಟ್ ಕೊಟ್ಟು ಬಿಟ್ರೆ ಉಂಟಲ್ಲ, ಹೇಗೆ ಯಾಕೆ ದೇವರು ಹೇಳಲಿಕ್ಕೆ ದೇವರೇ ಹೇಳಿಕೊಂಡ ಮಾತುಗಳನ್ನೆಲ್ಲ ಲೆಕ್ಕ ಹಾಕಿ ಅಲ್ಲಲ್ಲಿ ಬಂದದ್ದೆಲ್ಲ ಮಾತುಗಳನ್ನೆಲ್ಲ ಇಟ್ಟುಕೊಂಡು ಎಲ್ಲ ಅವನೇ ಹೇಳಿಕೊಂಡಂತ ರೀತಿಯಲ್ಲಿ ನಾವು ಚಿಂತನೆ ಮಾಡಿಬಿಟ್ರೆ, ಈಗ ರಾತ್ರಿ ಸೂಕ್ತದಲ್ಲಿ ಗಾಯತ್ರಿ ಮೀಟರಲ್ಲಿ ಇರೋದ್ರಿಂದ 24 ಅಕ್ಷರ ಆದ್ರಿಂದ ಅಕ್ಷರಕ್ಷರದ ದೇವರ ಬಗ್ಗೆ ಚಿಂತನೆ ಮಾಡೋದಾದ್ರೆ ಕೇಶವಾದಿ 24 ಜನ ಇದ್ದಾರೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷದ, ನರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿಕೃಷ್ಣ 24 ಭಗವಂತನ ರೂಪಗಳು. ಕಳೆದ ಬಾರಿ ರುದ್ರ ಚಿಂತನೆ ಮಾಡುತ್ತಾ 11 ಅಕ್ಷರದಲ್ಲಿ ರುದ್ರ ಇದ್ದಾನೆ, ದುರ್ಗಾ ಬರ್ತಾಳೆ, ದು ಅಂದ್ರೆ 8, ಗ ಅಂದ್ರೆ 3, 11 ಆಗ್ತದೆ. ಅದು ರಾತ್ರಿಯಲ್ಲಿ 22 ಆಗ್ತದೆ ಅಂತೆಲ್ಲ ಹೇಳಿದ್ದೆ. 11 2 ಪಾಲು ಅಂತ ಅಂದ್ರೆ ರುದ್ರ 11 ಇದ್ದಾನೆ, ಏಕಾದಶ ರುದ್ರ. ಮನ್ಯು, ಮನು, ಮಹಾನಾಥ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ ಅಂತ. ಅವನಿಗೆ 11 ಮಡದಿಯರಿದ್ದಾರೆ, ದಿವೃತ್ತಿ, ಅಸಮ, ಉಮಾ, ನಿಯುತು, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ ಅಂತ. 11 ಸ್ತ್ರೀಯರು, 11 ರುದ್ರರು, ರುದ್ರಾಣಿಯರು, ಒಟ್ಟು ಸೇರಿದ್ರೆ 22. ಹಾಗೆ ಇಲ್ಲಿ 24 ಕೇಶವಾದಿಗಳ ಭಾರ್ಯೆಯರು 24 ಜನ ಇದ್ದಾರೆ. ಶ್ರೀಲಕ್ಷ್ಮಿ, ಕಮಲ, ಪದ್ಮ, ಪದ್ಮಿನಿ, ಕಮಲಾಲಯ, ರಮಾ, ವೃಷಾ, ಕಪಿ, ಧನ್ಯ, ವೃದ್ಧಿ, ಯಜ್ಞ, ಇಂದಿರಾ ಅಂತ 12 ಜನ ಕೇಶವಾದಿಗಳದ್ದು. ಹಾಗೆ ಹಿರಣ್ಯ, ಹರಿಣಿ, ನಿತ್ಯ, ಸತ್ಯಾನಂದ, ತ್ರಯಿ, ಸುಖ, ಸುಗಂಧ, ಸುಂದರಿ, ವಿದ್ಯಾ, ಸುಶೀಲ, ಸುಲಕ್ಷಣ ಇವರು 12 ಜನ ಸಂಕರ್ಷಣಾದಿಗಳು. ಇವೆಲ್ಲ ಕಲೀಲೇಬೇಕಾದ, ಬರಲೇಬೇಕಾದ. ನಮಗೆ ಪಿಕ್ಚರ್ ಆಕ್ಟರ್ಸ್ ಎಲ್ಲ ಹೆಸರು ಬರ್ತದೆ. ಈಗ ಬಿಗ್ ಬಾಸ್ ಒಳಗೆ ಸ್ವರ್ಗದಲ್ಲಿ ಯಾರು, ನರಕದವರು ಯಾರು ಎಲ್ಲ ಹೇಳುತ್ತಾರೆ. ಅದರ ಬದಲಿಗೆ ನಮ್ಮ ನಿತ್ಯ ಸ್ವರ್ಗ, ನಿತ್ಯ ನರಕದಲ್ಲಿ ಯಾರಿದ್ದಾರೆ ಎನ್ನುವುದನ್ನು ನಾವು ಕಲಿಯದೇ ಇದ್ರೆ ಏನು ಕತೆ. ಹಾಗಾಗಿ ಸಣ್ಣ ಮೀಟರ್ ಗಾಯತ್ರಿಯ 24 ಅಕ್ಷರದ ನಿಜವಾದ ಕೇಶವಾದಿ ಅಕ್ಷರ ರೂಪಗಳು, ಅಕ್ಷರಗಳಲ್ಲಿ 2 ಮುಖ, 1 ವ್ಯಂಜನ, 1 ಸ್ವರ. ಓವೆಲ್ಸ್ ಇಲ್ಲದೆ ಉಳಿದದ್ದು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಸ್ವರಗಳು ವ್ಯಂಜನಗಳ ಜೊತೆ ಸೇರಿದಾಗ ಆರಾಮವಾಗಿ ಹಾಡಲಿಕ್ಕೆ ಬರ್ತದೆ. ಅದು ಸರಿಗಮ ಪದನಿ ಎನ್ನುವ 6 ಉಂಟಲ್ಲ, 7 ಉಂಟಲ್ಲ, ಅದು 7 ಛಂದಸ್ಸುಗಳದ್ದು. ಅದು ಮೊದಲನೇದ್ದು ಷಡ್ಜ, ಅದು ಗಾಯತ್ರಿಗೆ ಸಂಬಂಧಪಟ್ಟಿದೆ. ಹೀಗೆ ಸರಿಗಮ ಪದನಿ ಆಗುವಂಥದ್ದು ಗಾಯತ್ರಿ ಛಂದಸ್ಸಿಗೆ ಷಡ್ಜ. ಇನ್ನು ಮುಂದಕ್ಕೆ ಹೋಗ್ತದೆ, ಋಷಭ ಹೋಗ್ತದೆ, ಉಷ್ಣಿಕಿಗೆ ಬರ್ತದೆ. ಹೀಗೆ ಸಪ್ತಸ್ತರಗಳು ಸಪ್ತ ಛಂದಸ್ಸಿನಲ್ಲಿ ಉಂಟು. ಹಾಗೆ ಈ ಭಾರ್ಯಾ ರೂಪಗಳು ಸ್ವರದಲ್ಲಿ ಸೇರಿಕೊಂಡು ವ್ಯಂಜನದಲ್ಲಿ ಭಗವಂತನ ರೂಪಗಳು ಕೂತು ಗಮನವಾಗಿದೆ. ಅದ್ಭುತವಾದಂಥ ವಿಷಯಗಳು ಇದು 24 ಅಕ್ಷರದಲ್ಲಿ ಗಾಯತ್ರಿ. ಎಲ್ಲಾ ಗಾಯತ್ರಿ ಮಂತ್ರಗಳು ಈಗ ಗೊತ್ತಾಯ್ತು ನನಗೆ. 24 ಲೆಟರ್ಸ್ ಇರತಕ್ಕ ಯಾವುದೇ ಮಂತ್ರಗಳು ದೇವರ ಚಿಂತನೆಯಲ್ಲಿ, ಲಕ್ಷ್ಮಿಯ ಚಿಂತನೆಯಲ್ಲಿ ಇವರೇ 24 ಜನ. ಆದ್ರಿಂದಲೇ ಋಗ್ವೇದದ ಸಂಹಿತೆಗಳ ಸಂಖ್ಯೆ 24. ಋಗ್ವೇದ ಎಷ್ಟು ವಿಭಾಗ ಆಗಿದೆ ಅಂದರೆ 24 ಆಗಿದೆ. ಇದು 24 ರೂಪಗಳು ಅಲ್ಲಿ ನೆಲೆಗೊಂಡಿವೆ. ಹಾಗಾಗಿ ಅಂತಹ ಭಗವಂತನ ರೂಪ ವಿಶೇಷಗಳ ಮುಖ್ಯಾರ್ಥ ಚಿಂತನೆಯನ್ನು ಇವತ್ತು ಈ ಮಂತ್ರ ದೇವತೆಯಾಗಿ ನಾವು ನೋಡಿದ್ದೇವೆ. ಮತ್ತು ನಾಳೆ ಸೀದಾ ಮಂತ್ರ ಚಿಂತನೆಗೆ, ಅದರ ವಿನಿಯೋಗಕ್ಕೆ ತೆರಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ.